ನಮಸ್ಕಾರ ವೀಕ್ಷಕರೇ, ಕಲಾವಿದರೊಂದಿಗೆ ಮನದಾಳದ ಮಾತು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಗೆಸ್ಟ್ ಆಗಿ ಬಂದಿದ್ದಾರೆ ರತನ್ ರಾಮ್ ಅವರು. ಬನ್ನಿ ಅವ್ರ ಮನದಾಳದ ಮಾತು ಏನಂತ ಕೇಳೋಣ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಾರಿಕಾ. ಕಲಾವಿದರೊಂದಿಗೆ ಮನದಾಳದ ಮಾತು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಗೆಸ್ಟ್ ಆಗಿ ಬಂದಿದ್ದಾರೆ ರತನ್ ರಾಮ್ ಅವರು. 6 years ಥಿಯೇಟರ್ಸ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ಇಂಡಸ್ಟ್ರಿಗೆ ಬಂದಿದ್ದಾರೆ. ಸೊ ಬನ್ನಿ ಅವ್ರ ಮನದಾಳದ ಮಾತು ತುಂಬಾ ಇರಬೇಕಲ್ವಾ, ಮಾತಾಡ್ಸೋಣ. ಹಲೋ ಸರ್. ಹಲೋ ಸರ್, ನೀವು ಇಂಡಸ್ಟ್ರಿಗೆ ಬಂದಿದ್ದು 6 years ಥಿಯೇಟರ್ಸ್ ಮಾಡಿ ಅಂತ. ಸೊ ನಿಮ್ಗೆ ಹೇಗೆ ಥಿಯೇಟರ್ಸಿಗೆ ಬಂದಿದ್ದು ಮತ್ತು ಇಂಡಸ್ಟ್ರಿಗೆ ಬಂದಿದ್ದು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಅಂದರೆ 6 years ಮಾಡಿದ್ದು ಅಂದರೆ ನಾನು ಆ್ಯಕ್ಚುಲಾಗಿ 2012ಇಂದ ಥಿಯೇಟರ್ ಮಾಡ್ತಾ ಇದ್ದೀನಿ. ಅಂದರೆ ಪ್ರೆಸೆಂಟ್ಲಿ ಮಾಡ್ತಾನೆ ಇದ್ದೀನಿ ಥಿಯೇಟರ್ನ. ಮುಂಚೆ ಎಲ್ಲ ಹೇಗಿತ್ತು ಅಂದರೆ ನಾನು 2011ನಲ್ಲಿ ಇಂಡಸ್ಟ್ರಿಗೆ ಬರೋಣ ಅಂತ ಅಲ್ಲಿ ಇಲ್ಲಿ ಆಡಿಷನ್ಸ್ಗಳು ತೊಗೊಳ್ತಾ ಇದ್ದೆ. ಬ್ಲ್ಯಾಂಕಾಗಿ ಆಡಿಷನ್ಸ್ಗಳು ತೊಗೊಳ್ತಿರುವಾಗ ಎಲ್ಲರೂ ಕೇಳ್ತಿದ್ದಿತ್ತು, ಏನು ಎಕ್ಸ್ಪೀರಿಯನ್ಸ್ ಇದೆ ನಿನಗೆ ಆ್ಯಕ್ಟಿಂಗ್ ಚಾನ್ಸ್ ಕೊಡಬೇಕು ಅಂದರೆ ಏನು ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲರೂ ಕೇಳ್ತಿದ್ರು, ನಾಟಕ ಮಾಡಿದ್ಯಾ, ಥಿಯೇಟ್ರ್ ಮಾಡಿದ್ಯಾ. ನನಗೆ ಅದ್ರ ಗಂಧ ಗಾಳಿ ಗೊತ್ತಿರಲಿಲ್ಲ. ನಾನು ಆ್ಯಕ್ಚುಲಿ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಆ ಕೆಲಸ ಬಿಟ್ಟು ನಾನು ಆ್ಯಕ್ಟಿಂಗ್ ಕೆರಿಯರ್ನ ಚೂಸ್ ಮಾಡ್ಕೊಂಡವನು. ಸೊ ಹಂಗೆ ಕೇಳ್ತಿರುವಾಗ ಆವಾಗ ನನಗೆ ಹುಡುಕಾಡೋದಕ್ಕೆ ಸಿಕ್ತು. ಅಂದರೆ ಥಿಯೇಟ್ರ್ ಮಾಡಬೇಕಾ, ಅಂದರೆ ಆ್ಯಕ್ಟಿಂಗ್ ಕಲಿಬೇಕಾ, ಆ ಥರ ಎಲ್ಲ ಹುಡುಕ್ತಾ ಇರುವಾಗ ಅಭಿನಯ ತರಂಗ ಅಂತ ಒಂದು ಇನ್ಸ್ಟಿಟ್ಯೂಟ್ 2012ನಲ್ಲಿ ಅಭಿನಯ ತರಂಗ ಜಾಯ್ನ್ ಆದೆ. 1 year ಕೋರ್ಸಲ್ಲಿ. ಸೊ ಅಲ್ಲೇನಂದರೆ ಡೈಲಿ 6 to 9 ಇರುತ್ತೆ. ನಾಟಕ ಇದ್ದಾಗ ಬೆಳಗಿಂದ ಸಂಜೆ ತನಕ ಇರುತ್ತೆ. ಒಳ್ಳೊಳ್ಳೆ ನಾಟಕಗಳಾಗುತ್ತೆ. ತುಂಬ ನಾಟಕದಲ್ಲಿ ತುಂಬ ಹೆಸರು ಮಾಡಿರುವಂಥ ಡೈರೆಕ್ಟರ್ಗಳು ಬಂದು ಅಲ್ಲಿ ನಾಟಕಗಳನ್ನ ಕಲಿಸ್ಕೊಡ್ತಾರೆ. ಸೊ ಹಾಗೆ ಆ ಜರ್ನಿ ಸ್ಟಾರ್ಟ್ ಆಯ್ತು. ಅಂದರೆ ಆ್ಯಕ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಆಗಿದ್ದು 2011ನಲ್ಲಿ ನಾನು ಹುಡುಕಕ್ಕೆ ಸ್ಟಾರ್ಟ್ ಮಾಡಿದೆ. 12ಅಲ್ಲಿ ಜಾಯ್ನ್ ಆಗಿ 13ಇಂದ ನಾನು ಸಿನಿಮಾ ಸೀರಿಯಲ್ಗಳು ಈ ಥರ ಮಾಡ್ಕೊಂಡು ಬಂದೆ. ಈಗಲೂ ಕೂಡ ಥಿಯೇಟರ್ನ ಮಾಡ್ತಾ ಇದ್ದೀನಿ, ಜೊತೆಗೆ ಸಿನಿಮಾ ಸೀರಿಯಲ್. ವೆರಿ ನೈಸ್. ಸೊ ನೀವು 2 ಮೂವಿಲಿ ಲೀಡಾಗಿ ಮಾಡಿದ್ದೀರಾ. ಅದು ಅಲ್ಲದೆ 1 ಮೂವಿಗೆ ಸ್ಟೇಟ್ ಅವಾರ್ಡ್ಸ್ ಬಂದಿದೆ. ಸೊ ಅದ್ರದ್ದು ನಿಮ್ಗೆ ಸಿಕ್ತಾಗ ಆಗಿದ್ದು ಖುಷಿ ಮತ್ತು ಹೇಗೆ ಸಿಕ್ಕಿದ್ದು? ಇಲ್ಲ, ಅದೇನಾಯಿತು ಅಂದರೆ ಥಿಯೇಟರ್ಗೆ ಬರಬೇಕಾಗತ್ತೆ. ನಾನು ಥಿಯೇಟರ್ನಲ್ಲಿ ಕೆಲಸ ಮಾಡ್ತಿರುವಾಗ ಒಬ್ಬ ಡೈರೆಕ್ಟರ್ ನನ್ನ ಆ್ಯಕ್ಟಿಂಗ್ನ ನೋಡಿ ಆ ಒಂದು ಸಿನಿಮಾಗೆ ರೆಫರ್ ಮಾಡಿದ್ರು. ಅದು ಸಿನಿಮಾ ಹೆಸರು ಮೂಡಲ ಸೀಮೆಯಲ್ಲಿ ಅಂತ. ಮೈನ್ ಲೀಡಾಗಿ ಸುಧಾರಾಣಿ ಅವರಿದ್ದರು, ಪ್ರಕಾಶ್ ಬೆಳವಾಡಿ ಅವರಿದ್ದರು. ಸೆಕೆಂಡ್ ಟ್ರ್ಯಾಕಲ್ಲಿ ಅಂದರೆ ಸೆಕೆಂಡ್ ಲೀಡಾಗಿ ನಾನು, ಸೌಮ್ಯ ಅಂತ ಇನ್ನೊಬ್ಬರು ಆ್ಯಕ್ಟರ್ಸು ಎಲ್ಲ ಇದ್ವಿ. 2017 ಇಯರಲ್ಲಿ ಸೋಷಿಯಲ್ ಅವೇರ್ನೆಸ್ ಅನ್ನೋ ಬೆಸ್ಟ್ ಅವಾರ್ಡ್ ಬಂತು, ಸ್ಟೇಟ್ ಅವಾರ್ಡ್. ಅದಕ್ಕೆ ಅಂದರೆ ವಿಮೆನ್ ಓರಿಯೆಂಟೆಡ್ ಸಿನಿಮಾ ಅದು. ಸೊ ಹೆಣ್ಣು ಏನೆಲ್ಲ ಕಷ್ಟಪಡ್ತಾಳೆ ತನ್ನ ಮಗಳನ್ನ ಉಳಿಸ್ಕೊಳ್ಳೋದಕ್ಕೆ. ಅಂದರೆ ಆ ಊರಿನಲ್ಲಿ ಏನಾಗಿರುತ್ತೆ ಅಂದರೆ ಹೆಣ್ಣನ್ನ ಮಾರ್ತಾ ಇರ್ತಾರೆ. ಈಗಲೂ ಕೆಲವೊಂದು ಊರುಗಳಲ್ಲಿ ಆ ಪದ್ಧತಿ ಇದೆಯಂತೆ. ಒಂದು ವಯಸ್ಸಿಗೆ ಬಂದಿದ ತಕ್ಷಣ ಮಾರ್ಬಿಡ್ತಾರಂತೆ ಹೆಣ್ಣನ್ನು. ಸೊ ಅವಳು ಹೇಗೆಲ್ಲ ಒದ್ದಾಡ್ತಾಳೆ ತನ್ನ ಮಗಳನ್ನ ಉಳಿಸ್ಕೊಳ್ಳೋದಕ್ಕೆ, ಆ ಬ್ಯಾಕ್ಗ್ರೌಂಡ್ ಇತ್ತು. ಸೊ ಅಲ್ಲಿ ಒಂದು ಸಾಫ್ಟ್ ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ಒಬ್ಬ ಡೈರೆಕ್ಟರ್ ನನ್ನನ್ನು ನೋಡಿ, ಅವ್ರ ಹೆಸರು ಪ್ರಮೋದ್ ಶಿಗ್ಗಾವ್ ಅಂತ, ನಾನು ಇವತ್ತು ನೆನೆಸ್ಕೊಳ್ತೀನಿ ಅವ್ರನ್ನ. ತುಂಬ ಒಳ್ಳೆ ಡೈರೆಕ್ಟರ್. ಆ್ಯಕ್ಟರ್ಸ್ಗಳಲ್ಲಿ ಏನು ಪಾಸಿಟಿವ್ ಇದೆ ಅದನ್ನು ತೊಗೊಂಡು ಅದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ. ಸರ್, ಈಗ ಆರ್ಟ್ ಮೂವೀಸ್ ಎಲ್ಲ ತುಂಬ ಜನಕ್ಕೆ ರೀಚ್ ಆಗೋದು ಸಖತ್ ಕಷ್ಟ ಆಗುತ್ತೆ. ಐ ಥಿಂಕ್ ದಿಸ್ ಮೂವಿ ಆಲ್ಸೋ ಅವಾರ್ಡ್ ಬಂದಿದೆ, ಬಟ್ ಜಾಸ್ತಿ ಜನಕ್ಕೆ ರೀಚ್ ಆಗಿಲ್ಲ. ಸೊ ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ನಮ್ಮ ಪ್ರಯತ್ನ ನಾವು ಬಿಡಬಾರ್ದು ಯಾವತ್ತೂ. ರೀಚ್ ಆಗಿಲ್ಲ ಅಂತ ಇವಾಗ ಅಂದರೆ ಆರ್ಟ್ ಮೂವಿ, ಕಮರ್ಷಿಯಲ್ ಮೂವಿ, ಎಕ್ಸ್ಪೆರಿಮೆಂಟಲ್ ಮೂವಿ ಯಾವುದೇ ಇದ್ರೂ ಮೂವಿನೇ ರೀಚ್ ಆಗೋ ಪಾಯಿಂಟ್ ಕಡಿಮೆ ಇರ್ಬೋದು. ಅಂದರೆ ಒಂದಲ್ಲ ಒಂದು ದಿನ ಆಗುತ್ತೆ, ಎಲ್ಲ ಮೂವೀಸ್ಗಳು ಈಕ್ವಲ್ ಆಗಿ ರೀಚ್ ಆಗುತ್ತೆ. ಸೊ ಆ ಪಾಸಿಟಿವ್ ಇಟ್ಕೊಂಡು ಖಂಡಿತವಾಗ್ಲು. ಇಲ್ಲಾಂದರೆ ಕಮರ್ಷಿಯಲ್ಲೇ ಮಾಡ್ತಾ ಹೋದರೆ ಕಮರ್ಷಿಯಲಲ್ಲಿ ಎಷ್ಟು ಆಸ್ಪೆಕ್ಟ್ಸ್ಗಳನ್ನ ಹೇಳ್ಬೋದು ಅಷ್ಟೇ ಆಸ್ಪೆಕ್ಟ್ಸ್ ಮಾತ್ರ ಹೇಳೋಕ್ಕಾಗತ್ತೆ. ಬಟ್ ಒಂದು ಆರ್ಟ್ ಮೂವಿ ಅಲ್ಲಿ ಮಾತ್ರ ನಾವೇನಾಗುತ್ತೆ ಅಂದರೆ ಕಮರ್ಷಿಯಲ್ ಯಾವುದೇ ಸುಮ್ಮನೆ ಸಾಂಗ್ ಬರಲ್ಲ, ಸುಮ್ಮನೆ ಫೈಟ್ ಬರಲ್ಲ, ಎಲ್ಲದಕ್ಕೂ ಒಂದು ಅರ್ಥ ಇರುತ್ತೆ. ಸೊ ಆ ಅರ್ಥಗರ್ಭಿತವಾಗಿ ಒಂದು ಸಿನಿಮಾ ಇದ್ದರೆ ಖಂಡಿತವಾಗ್ಲೂ ಜನ ಮೆಚ್ಕೊಳ್ತಾರೆ ಅದನ್ನು. ಸರ್, ನೀವು ರಿಷಬ್ ಶೆಟ್ಟಿ ಮೂವಿ ಬೆಲ್ ಬಾಟಮಲ್ಲೂ ನೀವು ಮಾಡಿದ್ದೀರಾ ಒಂದು ಕ್ಯಾರೆಕ್ಟರ್ ಆಗಿ. ಹಿ ಈಸ್ ಆಲ್ಸೋ ಫ್ರಮ್ ಥಿಯೇಟರ್ ಬ್ಯಾಕ್ಗ್ರೌಂಡ್. ಅದು ನಿಮಗೆ ಥಿಯೇಟರಿಂದನೇ ಸಿಕ್ಕಿದ್ದ? ಅದು ಹೇಗಂದರೆ ನನಗೆ ಜಯತೀರ್ಥ ಸರ್ ಪರಿಚಯ. ಆ ಸಿನಿಮಾಗೆ ಜಯತೀರ್ಥ ಸರ್ ಡೈರೆಕ್ಟರ್. ಅವ್ರು ಏನಂದರೆ ಅಭಿನಯ ತರಂಗದಲ್ಲಿ ಸೀನಿಯರ್ ಸ್ಟೂಡೆಂಟ್. ನನ್ನ ಆ್ಯಂಕರಿಂಗ್ ನೋಡಿ ನಾನಲ್ಲಿ ಬೀದಿ ನಾಟಕಗಳನ್ನ ಡೈರೆಕ್ಟ್ ಮಾಡಿದ್ದೆ ಅಭಿನಯ ತರಂಗದಲ್ಲಿ. ನಾನು ಪಾಸ್ಔಟ್ ಆದಮೇಲೆ ಅಲ್ಲಿ ನನ್ನನ್ನು ಗೆಸ್ಟ್ ಲೆಕ್ಚರರ್ ಆಗಿ ತೊಗೊಳ್ತಿದ್ರು. ಅಲ್ಲಿ ಪಾಠ ಮಾಡ್ತಿದ್ದೆ ಆ್ಯಕ್ಟಿಂಗ್ ಬಗ್ಗೆ. ಅಲ್ಲಿ ನಾಟಕಗಳನ್ನ ಮಾಡಿಸ್ತಿದ್ದೆ. ಅಲ್ಲಿ ಪ್ರೋಗ್ರಾಮ್ ಏನಾದರೂ ಮಾತ್ರ ಅದನ್ನು ಹೋಸ್ಟ್ ಮಾಡ್ತಿದ್ದೆ. ಅಲ್ಲಿ ಒಂದು 2-3 ಸತಿ ನೋಡಿದ್ರು. ಬೆಲ್ ಬಾಟಮ್ ಆಡಿಷನ್ ನಡೀತಿದೆ ಅಂತ ಗೊತ್ತಾಯಿತು. ಆ ತಕ್ಷಣಕ್ಕೆ ನಾನು ಅಪ್ರೋಚ್ ಮಾಡಿದೆ. ಅವ್ರು ಹುಡುಕ್ತಿದ್ದಕ್ಕೂ ನಾನು ಅಪ್ರೋಚ್ ಮಾಡಿದ್ದಕ್ಕೂ ಕರೆಕ್ಟ್ ಟೈಮ್ ಇತ್ತು. ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ತು ಅದರಲ್ಲಿ. ಓಕೆ, ವೆರಿ ನೈಸ್. ಸೊ ನೀವು ಅವಾಗಿಂದನೇ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದ್ರಿ, ಯಾಕೆಂದರೆ ಇವಾಗಲೂ ನೀವು ಒಂದು ಆಗಿ ಕೆಲಸ ಮಾಡ್ತಿದ್ದೀರಾ ಅಲ್ವಾ? ಸೊ ಮೊದಲಿಂದನೂ ಪ್ಯಾಷನ್ ಇತ್ತಾ ನಿಮಗೆ ಡೈರೆಕ್ಷನ್ಗೆ? ಪ್ಯಾಷನ್ ಅಂದರೆ ನಾನು ಮೊದಲಿಂದನೂ ಆ್ಯಕ್ಟರ್ ಆಗಬೇಕು ಅಂತ ಇದ್ದವನು. ಬಟ್ ಫೀಲ್ಡಿಗೆ ಅಂದರೆ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಏನಾಗುತ್ತೆ ಅಂದರೆ ಎಲ್ಲ ಕೆಲಸನೂ ಮಾಡಬೇಕಾಗತ್ತೆ. ಥಿಯೇಟರ್ ನಮ್ಗೆ ಅದೊಂದು ಕಳಿಸ್ಕೊಡುತ್ತೆ. ಅಂದರೆ
ಕಸ ಬಿದ್ದಿದ್ರು ನಾವು ಗುಡಿಸ್ಬೇಕು, ಅಥವಾ ಮೇಕಪ್ ಹಾಕ್ಕೊಂಡು ಆ್ಯಕ್ಟ್ ಮಾಡು ಅಂದ್ರೆ ಮಾಡಬೇಕು. ಅದನ್ನು ಥಿಯೇಟರ್ ನಮಗೆ ಕಲಿಸ್ಕೊಡುತ್ತೆ. ಇಲ್ಲಿ ಬಂದಾಗ ನಾನು ಆ್ಯಕ್ಟಿಂಗ್ನ ಚೂಸ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತಾ ಇದ್ದೆ. ಎಲ್ಲೋ ಒಂದು ಸಂದರ್ಭ ಬಂತು, ನಾನು ಕೋ ಡೈರೆಕ್ಟ್ ಮಾಡಲೇಬೇಕಾಗಿತ್ತಲ್ಲಿ. ಯಾಕಂದರೆ ನನ್ನ ಬೆಸ್ಟ್ ಕ್ಲೋಸ್ ಫ್ರೆಂಡ್, ಆಮೇಲೆ ನನ್ನ ಗುರುಗಳು ಅಂತಲೇ ಹೇಳ್ಬೋದು, ಸುಜಯ್ ಶಾಸ್ತ್ರಿ ಅವರು. ಅವ್ರು ಡೈರೆಕ್ಟ್ ಮಾಡಿದ್ರು. ನಾನು ಒಂದು ಸಿನಿಮಾ ಆಗಿತ್ತು, ಆ್ಯಕ್ಟಿಂಗ್ ಮಾಡಿ ಒಂದು ಸಿನಿಮಾ ಆಗಿತ್ತು. ಆ ಸಿನಿಮಾ ಹೆಸರು ಫಾರ್ಚುನರ್ ಅಂತ. ಅದು ಸೆಕೆಂಡ್ ಲೀಡಾಗಿ ಆ್ಯಕ್ಟ್ ಮಾಡಿದ್ದೆ. ಅಲ್ಲಿ ನನಗೆ ಸುಜಯ್ ಸರು ತುಂಬ ಕ್ಲೋಸ್ ಆಗಿದ್ದರು. ಬಂಗಾರಿ ಏನಾದರೂ ಮಾಡೋಣ ಅಂತ ಹೇಳ್ತಿದ್ದವರು ಸಡನ್ನಾಗಿ ನಾನು ಡೈರೆಕ್ಟ್ ಮಾಡ್ತಾಯಿದ್ದೀನಿ, ನನಗೆ ಹೆಲ್ಪ್ ಮಾಡು ಅಂದರು. ಸರಿ ಆಯ್ತು, ನಿಮ್ಮ ಜೊತೆ ಇರ್ತೀನಿ ಅಂತ ಹೋದೆ. ಫಸ್ಟ್ ಅಸಿಸ್ಟೆಂಟಾಗಿ ಕನ್ಸಿಡರ್ ಮಾಡಿದ್ರು. 1 ತಿಂಗಳು ನೋಡಿದ್ರು, ಅವ್ರ ಕೆಲಸ ಇಷ್ಟ ಆಯಿತು. ಸರಿ ನೀನೇ ಕೋ ಡೈರೆಕ್ಟ್ರು, ನಾನೇ ಡೈರೆಕ್ಟ್ರು, ಹಂಗೆ ಫಿಕ್ಸ್ ಆಗೋದ್ರು ಅವರು. ಸೊ ಅಲ್ಲಿ ಹೆಂಗಿತ್ತು ಅಂದರೆ ಕಮಾಂಡಿಂಗ್ ಅವ್ರದ್ದು, ಅವ್ರು ಏನಿಲ್ಲ ಅಂದ್ರೂ ನನ್ನ ಬಿಟ್ಬಿಟ್ಟು ಹೋಗ್ತಾಯಿದ್ರು. ಅಂದರೆ ಹಿ ಹ್ಯಾಸ್ ಅ ಕೇಪಬಿಲಿಟಿ ಆಫ್ ಟೇಕಿಂಗ್ ದ ಫೈನಲ್ ಕಾಲ್ಸ್. ನಾನು ಕಾಲ್ಸ್ ತೊಗೊಳ್ತಾ ಇದ್ದೆ. ಸೊ ಆ ರೇಂಜಿಗೆ ನನ್ನನ್ನು ನಂಬಿ ಆ ಕೆಲಸ ಬಿಟ್ಕೊಟ್ರು. ಅಷ್ಟೇ ಶ್ರದ್ಧೆಯಿಂದ ಮಾಡಿದ್ದೀನಿ. ಇನ್ನೇನು ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಅಥವಾ ಇನ್ನೊಂದು 1.5 ಮಂತ್ಸಲ್ಲಿ ಮೂವಿ ರಿಲೀಸ್ ಆಗುತ್ತೆ ಅದು. ವೆರಿ ನೈಸ್. ಸೊ ನೀವು ಓದಿದ್ದು ಬೆಳೆದಿದ್ದು ಸ್ಕೂಲು ಕಾಲೇಜು? ನಾನೆಲ್ಲ ಬೆಂಗಳೂರೇ. ನಾನು ಅಪ್ಪ ಮತ್ತು ತಾತ ಬಂದು ಕುಣಿಗಲ್ ಕಡೆಯವರು. ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಿನಲ್ಲೇ. ನಾನು ಇಂಜಿನಿಯರಿಂಗ್ ಮಾಡಿದೆ. 2011 ಪಾಸ್ಔಟ್. ನಾನು ಸಾಫ್ಟ್ವೇರ್ ಇಂಜಿನಿಯರಾಗಿ ಒಂದು ಕಡೆ ಕೆಲಸ ಮಾಡಿದೆ. ನನಗೆ ಆಗ್ಲಿಂದನೂ ಹೋಗ್ತಾ ಇರಲಿಲ್ಲ. ನನಗೇನಿದ್ರು ನನಗೆ ಎಲ್ಲೋ ಒಂದು ಕಡೆ ಸೆಳೀತಾ ಇತ್ತು. ಚಿಕ್ಕ ವಯಸ್ಸಿಂದನೂ ಅದೊಂದು ಪ್ಯಾಷನ್ ಇತ್ತು, ನಾನು ಒಬ್ಬ ಆ್ಯಕ್ಟರ್ ಆಗಬೇಕು. ಕಾಲೇಜ್ನಲ್ಲಿ ಕೂಡ ಈ ಕಲ್ಚರಲ್ ಆ್ಯಕ್ಟಿವಿಟೀಸ್, ಡಾನ್ಸ್, ಡ್ರಾಮಾ ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಅಲ್ಲಿ ಕೂಡ ಹೇಳ್ತಿದ್ರು, ನಿಂಗೆ ಇದು ಸೆಟ್ ಆಗ್ತಿಲ್ಲ, ಯಾಕೆ, ವೈ ಡೋಂಟ್ ಯು ಗೋ ಆ್ಯಂಡ್ ಟ್ರೈ. ಸೊ ನಾನೇನು ಮಾಡಿದೆ ಅಂದರೆ, ನಾನು ಯಾವುದೇ ಕೆಲಸಕ್ಕೂ ಅರ್ಧಕ್ಕೆ ನಿಲ್ಲಿಸಬಾರ್ದು ಅಂತ ತಿಳ್ಕೊಂಡು ಇಂಜಿನಿಯರಿಂಗ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ, ಅಲ್ಲೂ ಮನೆಯವ್ರಿಗೂ ಬೇಜಾರು ಮಾಡಬಾರ್ದು ಅಂತ ಅಲ್ಲೂ ಒಂದು ಸ್ವಲ್ಪ ದಿನ ಕೆಲಸಕ್ಕೆ ಹೋದೆ. ಬಟ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಸೊ ಅದನ್ನು ಬಿಟ್ಟು ಆ್ಯಕ್ಟಿಂಗ್ನೇ ಮೈನ್ ಸ್ಟ್ರೀಮಾಗಿ ತೊಗೊಂಡೆ ನಾನು. ಸರ್, ಈಗ ನೀವು ಫುಲ್ ಟೈಮ್ ಆ್ಯಕ್ಟರ್ ಆಗಿದ್ದೀರಾ. ದರ್ ಸೋ ಮೆನಿ, ಎಷ್ಟೊಂದು ಜನ ಕೆಲಸನೂ ಮಾಡ್ತಿದ್ದಾರೆ, ಆ್ಯಕ್ಟಿಂಗು ಮಾಡ್ತಿದ್ದಾರೆ. ಮತ್ತು ಒಬ್ಬೊಬ್ಬರು ಕೆಲಸ ಬಿಟ್ಟು ಸಹ ನಿಮ್ಮ ಜೊತೆ ನಿಮ್ಮ ಥರನೇ ಮಾಡ್ತಿದ್ದಾರೆ. ಸೊ ಅವ್ರಿಗೆಲ್ಲ ನೀವೇನಾದರೂ ಒಂದು ಪಾಸಿಟಿವ್ ಅಥವಾ ಒಂದು ಹೋಪ್ಸ್ ಬಗ್ಗೆ ಹೇಳಬೇಕು ಅಂತಿದ್ರೆ ಏನು ಹೇಳ್ತೀರಾ? ನಾನು ಹೇಳೋದು ಒಂದೇ, ಅವ್ರ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಮಾಡಬೇಕು. ಅಂದರೆ ಜೀವನ ಅನ್ನೋದು ಜೊತೆಲಿರುತ್ತೆ. ಕೆಲವೊಂದು ಸಾಧನೆ ಮಾಡಬೇಕಾದ್ರೆ ಕೆಲವೊಂದು ಅಂದರೆ ಒಂದು ದಾರಿ ಇರುತ್ತೆ. ನಮ್ಗೆ ಒಂದೊಂದು ಸತಿ 2 ways ಕಾಣಿಸುತ್ತೆ. ಒಂದು ದಾರಿ ತೊಗೊಂಡ್ರೆ ನಾವು ಏನು ಅಂದ್ಕೊಳ್ತೀವೋ ಅದನ್ನು ಅಚೀವ್ ಮಾಡ್ಬೋದು. ಇನ್ನೊಂದು ದಾರಿ ತೊಗೊಂಡ್ರೆ ನಾವು ಲೈಫ್ನ ಲೀಡ್ ಮಾಡ್ಬೋದು. ನಮ್ಗೆ ಅಚೀವ್ಮೆಂಟ್ ಅಂತ ಬಂದರೆ ಇನ್ನೊಂದೇನೋ ಕಾಂಪ್ರಮೈಸ್ ಆಗಲೇಬೇಕಾಗತ್ತೆ, ಅಥವಾ ಜೀವನ ಅಂತ ಬಂದರೆ ಸಾಧನೆ ಅನ್ನೋದನ್ನ ಕಾಂಪ್ರಮೈಸ್ ಆಗಬೇಕಾಗತ್ತೆ. ನಮ್ಮ ಮನಸ್ಸು ಆ ಟೈಮಲ್ಲಿ ಒಂದೇನೋ ಹೇಳುತ್ತೆ, ಒಂದನ್ನು ಚೂಸ್ ಮಾಡು ಅಂತ. ಆ ಟೈಮಲ್ಲಿ ಅದನ್ನು ಚೂಸ್ ಮಾಡಿಕೊಂಡು ಅದು ಹೇಗಾಗುತ್ತೋ ಆಗ ಹೋಗ್ತಾ ಇದ್ರೆ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್. ಸೊ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಹೆಂಗಿತ್ತು? ನೀವು ಥಿಯೇಟರ್ ಮಾಡಿದಾಗಲೂ ಅವ್ರು ಬಂದು ನೋಡ್ತಾ ಇದ್ರಾ ಚಿಕ್ಕ ವಯಸ್ಸಿಂದನೂ? ಚಿಕ್ಕ ವಯಸ್ಸಲ್ಲಿ ತುಂಬ ಥಿಯೇಟರ್ ಮಾಡಲ್ಲ. ನಾನು ಡ್ಯಾನ್ಸಲ್ಲಿದ್ದೆ. ಬಟ್ ಇಂಜಿನಿಯರಿಂಗ್ ಆದಮೇಲೆ ನಾನು ಥಿಯೇಟರ್ ಅಂತ ಗೊತ್ತಾಗಿದ್ದು ನನಗೆ. ಅಪ್ಪ ಈಗಲೂ ಈ ಹ್ಯಾಸ್ ಸಮ್ ಹೋಪ್ಸ್, ಲೈಕ್ ಓಕೆ ಮಾಡು, ಇವತ್ತಿಗೂ ನನ್ನಿಂದ ಏನಾದರೂ ಇನ್ಕಮ್ ಬಂದರೆ ಕೇಳಲ್ಲ, ನೀನೇನು ಲೈಫ್ ಮಾಡ್ತಿದ್ದೋ ಕೇಳಲ್ಲ, ನನ್ನ ಸಂಪಾದನೆ ನಾನು ನೋಡ್ಕೊಳ್ತಾ ಇದ್ದೀನಿ, ಆವಾಗ ಮನೇನೂ ನೋಡ್ಕೊಳ್ತೀನಿ. ನಮ್ಮ ಅಮ್ಮನಿಗೆ ಮಾತ್ರ ಇವತ್ತಿಗೂ ಇಂಜಿನಿಯರಿಂಗ್ ಮಾಡಿದೆ, ನೀನು ಯಾಕೆ ಆ್ಯಕ್ಟಿಂಗ್ ಬಂದೆ, ಎಲ್ಲಾದರೂ ಒಂದು ಆಫೀಸ್ಗೆ ಹೋಗ್ಬೇಕಿತ್ತು. ಇವತ್ತು ಅವ್ರು ಅದನ್ನೇ ಹೇಳೋದು, ಆಫೀಸ್ಗೆ ಹೋಗ್ಬೇಕಿತ್ತು. ಅಂದರೆ ಅವ್ರಿಗೆ ಅದರ ಅಷ್ಟು ಇಂಪಾರ್ಟೆನ್ಸ್ ಗೊತ್ತಿಲ್ಲ. ಮಗ ಎಲ್ಲೋ ಒಂದು ಕಡೆ ಆಫೀಸ್ಗೆ ಹೋಗಬೇಕು, ಬೆಳಗ್ಗೆ ಹೋಗಬೇಕು, ಸಂಜೆ ಬರಬೇಕು. ನಮ್ಮ ತಂದೆ ಆಗಲ್ಲ. ನನ್ನ ತಂದೆ ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾರೆ. ಗೊತ್ತು ಅವ್ರಿಗೆ ಇಂಡಸ್ಟ್ರಿ ಬಗ್ಗೆ ಹೇಗಿದೆ. ಅವರು ಕೇಳ್ತಿರ್ತಾರೆ, ಏನಾಗ್ತಿದೆ, ಈಗೇನು ಮಾಡ್ತಿದ್ಯಾ, ಯಾರನ್ನ ಮೀಟ್ ಆದೆ, ಹೇಗಿತ್ತು ಶೂಟಿಂಗು, ಪ್ರತಿಯೊಂದೂ ಸಂಜೆ ಆದಮೇಲೆ ಮನೇಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಾಗ ಡಿಸ್ಕಸ್ ಮಾಡ್ತೀವಿ ಎಲ್ಲನ ಬಗ್ಗೆ. ಸೊ ಅವ್ರ ಸಪೋರ್ಟು ಕೂಡ ತುಂಬ ಚೆನ್ನಾಗಿದೆ. ಅಮ್ಮ ಹಂಗೆ ಹೇಳ್ತಾರೆ ಹೊರತು, ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆದಾಗ ಬಂದು ಥಿಯೇಟ್ರಲ್ಲಿ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿ, ಅದು ಫ್ಯಾಮಿಲಿ ಓರಿಯೆಂಟೆಡ್ ಡ್ರಾಮಾ ಅದು, ಫಾರ್ಚುನರ್ ಸಿನಿಮಾ. ಸೊ ಅವ್ರ ಫ್ರೆಂಡ್ಸು ಅವ್ರ ಫ್ಯಾಮಿಲಿಗೆಲ್ಲ ಹೇಳಿ, ನನ್ನ ಮಗ ಸಿನಿಮಾ ಮಾಡಿದೆ ನೋಡಿ ಅಂತ ಅವರು. ಬಟ್ ಅವ್ರಿಗೆ ಇವಾಗಲೂ ಇದೆ, ಅವನ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಅಂತ. ಓಕೆ ಸರ್, ಬೆಳೀತಾ ಎವ್ರಿಬಡಿ ಏನಾದರೂ ಒಂದು ಆ್ಯಟಿಟ್ಯೂಡ್ ಬರುತ್ತೆ. ನೀವು ಹೆಂಗೆ ನಿಮ್ಮ ಸೆಲ್ಫ್ನ ತುಂಬ ಗ್ರೌಂಡೆಡ್ ಆಗಿ ಇಟ್ಕೋತೀರಾ? ಈವನ್ ವೆನ್ ಆ ಟೀಮ್ ಮೆಂಬರ್ಸ್ ಸಂಬಡಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗಲೂ ಅಷ್ಟೇ, ನೀವು ತುಂಬ ಹಂಬಲ್ ಆಗಿದ್ರಿ. ಸೊ ಹೆಂಗೆ ನೀವು ಆ ಹಂಬಲ್ನೆಸ್ನ ಹೋಲ್ಡ್ ಆನ್ ಮಾಡ್ತೀರಾ? ನನಗೆ ಗೊತ್ತಿಲ್ಲ. ನಾನು ನಂಬಿರೋದು ಇಷ್ಟೇ, ಒಂದು ಥಿಯೇಟ್ರ್ ಮಾಡ್ಕೊಂಡಿದ್ರೆ ಥಿಯೇಟ್ರಲ್ಲಿ ನಮ್ಗೆ ಅದನ್ನೇ ಕಲಿಸೋದು. ನೀನು ಎಷ್ಟೇ ಎತ್ತರಕ್ಕೆ ಬೆಳೆ, ಯಾರೂ ಇಲ್ಲ ಅಂದರೆ ಕಸ ಗುಡಿಸ್ಲೇಬೇಕು. ನಾವು ನಾಟಕ ಮಾಡಬೇಕಾದ್ರೆ ಇವಾಗ ಏನಾದರೂ ಇರಬೇಕಂದ್ರೆ ಇವಾಗ ನೀವೇ ನೋಡ್ಕೊಳ್ಳಿ, ನೀವು ಈ ಕ್ಯಾಮ್ರಾ ಸೆಟಪ್ ಮಾಡ್ಕೋಬೇಕು ನೀವೇ, ಯಾರು ಬಂದು ಅಸಿಸ್ಟೆಂಟ್ಸ್ ಮಾಡಲ್ಲ. ನಮ್ಮ ಕೆಲಸ ಅದು. ಸೊ ಅದನ್ನು ನಾವು ಇವಾಗ ನಾನು ಬರಬೇಕಿತ್ತು, ಇಲ್ಲ ನಿಮ್ಮ ಜೊತೆ ಒಂದು ಇಂಟರ್ವ್ಯೂ ಮಾಡಬೇಕಿತ್ತು, ಅದು ನನ್ನ ಕೆಲಸ. ಅದು ನೀವು ಅಷ್ಟು ಪ್ರೀತಿಯಿಂದ ಕರೆದಿದ್ದೀರಾ. ನಾನು ಆ್ಯಟಿಟ್ಯೂಡ್ ತೋರಿಸೋದಿದ್ರೆ, ಇಲ್ಲ ಆಗಲ್ಲ ಅಂತೆಲ್ಲ ಇದ್ದರೆ
ಅದು ವರ್ಕ್ ಆಗಲ್ಲ ಅದು. ಇವಾಗ ನಾವು ಪ್ರೀತಿಯಿಂದ ಮಾತಾಡಿಸಿದಾಗ ಮಾತ್ರ ನೀವು ನನ್ನ ಪ್ರೀತಿಯಿಂದ ಕಾಣೋಕ್ಕೆ ಸಾಧ್ಯ. ಸೊ ಹಾಗಾಗಿ ನಾನು ನಂಬಿರೋದು ಒಂದೇ, ಏನೇ ಆದ್ರೂ ಪ್ರೀತಿಯಿಂದ ಮಾತಾಡಿಸ್ಬೇಕು ಅಷ್ಟೇ. ಆರಾಮಾಗಿ ಆವಾಗ ಎಲ್ಲರೂ ಚೆನ್ನಾಗಿರುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ ಅವಾಗ. ಸರ್ ನಿಮ್ಮ ಫ್ರೆಂಡ್ಸು ನೀವು ಕಾಲೇಜಲ್ಲಿ ಓದ್ತಿರ್ಬೇಕಾದಾಗ, ಏಕೆಂದರೆ ನೀವು ತುಂಬ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ರಿ ಅಲ್ಲ, ಸೊ ಅಲ್ಲಾಗಿರೋ ಫನ್ ಏನಾದರೂ? ಫನ್ ತುಂಬ ಆಗ್ತಿದ್ವು. ಇವಾಗ ಏನಾಗಿತ್ತು ಅಂದರೆ ಕಾಲೇಜ್ನಲ್ಲಿ ಇಂಜಿನಿಯರಿಂಗಲ್ಲಿ ನಾವು ರೋಡೀಸ್ ಅಂತ ಒಂದು, ಈಗ ಹೇಗೆ ಒಂದು ಟಿ ವಿನಲ್ಲೂ ಬರ್ತಿದ್ದು, ನಾವು ರೋಡೀಸ್ ಅಂತ ಮಾಡಿದ್ವಿ. ಅದೆಷ್ಟು ತಮಾಷೆ ಆಗಿತ್ತು ಅಂದರೆ ಒಳ್ಳೊಳ್ಳೆ ಆ್ಯಕ್ಟಿವಿಟೀಸ್ಗಳು ಕೊಟ್ವಿ, ನನಗೆ ಬೋರ್ ಅನಿಸ್ಬಿಡ್ತದು. ನಾನೇನು ಮಾಡಿದೆ, ಒಬ್ಬರನ್ನ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಬಂದುಬಿಟ್ಟೆ. ಅವನೇ ಫುಲ್ ಪ್ರೋಗ್ರಾಮ್ನ ಹೋಸ್ಟ್ ಮಾಡ್ದ, ತುಂಬ ಚೆನ್ನಾಗಾಯ್ತು. ಆ ಥರದ್ದು ಒಂದು ಅರ್ಧಕ್ಕೆ ಬಿಟ್ಟು ಬಂದುಬಿಟ್ಟಿದ್ದೀವಿ. ಇಷ್ಟ ಆಗ್ತಿರ್ಲಿಲ್ಲ ಆವಾಗ ನನಗೆ ಆ್ಯಕ್ಟಿಂಗು. ಡ್ಯಾನ್ಸಲ್ಲಿ ನಾನೇನೋ ಡ್ಯಾನ್ಸ್ ಪ್ರಾಕ್ಟೀಸ್ ಕೊಟ್ಟೋಗ್ಬಿಡ್ತಾಯಿದ್ದೆ. ಅವ್ನು ಬಾಬಾ ಪ್ರೋಗ್ರಾಮ್ನ ಹೋಸ್ಟ್ ಮಾಡೋಣ ಅಂದ. ನಾನು ಇಲ್ಲ ಬರಲ್ಲ, ನೀನು ಮಾಡ್ಕೋ, ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ನಮ್ಮ ಪಾಡಿಗೆ ನಾವು ಇನ್ನೊಂದು ಆ್ಯಕ್ಟಿವಿಟೀಸ್ಗಳಲ್ಲಿ ಜಾಯ್ನ್ ಆಗಿಬಿಡ್ತಾಯಿದ್ವಿ. ಆಮೇಲೆ ತುಂಬ ಬಂಕ್ ಮಾಡ್ತಾಯಿದ್ವಿ. ನಾನಂತೂ ಹೆವಿ ಬಂಕ್ ಮಾಡ್ತಿದ್ದೆ, ಬಟ್ ನನಗಂತೂ ಶಾರ್ಟೇಜ್ ಬರ್ತಾ ಇರಲಿಲ್ಲ. ಯಾಕಂದರೆ ಒಂದು 2-3 ಜನ ಲೆಕ್ಚರರ್ ತುಂಬ ಪರಿಚಯ ಇದ್ದರು. ಸಾಫ್ಟ್ ಕಾರ್ನರ್ನ ನಾವು ಆ್ಯಕ್ಚುಲಾಗಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸೇ, ಆದರೂ ಸಾಫ್ಟ್ ಕಾರ್ನರ್. ಏನಮ್ಮ ಆಯಿತಾ, ಹೌದಾ, ಓಕೆ. ನಾವೇನಾದರೂ ಕ್ಲಾಸಲ್ಲಿ ಇಲ್ಲ ಅಂದರೆ ಅವ್ರಿಗೆ ಗೊತ್ತಿರ್ತಿತ್ತು, ಗೋ ಟು 5th floor ಆ್ಯಂಡ್ ಕಾಲ್ ಹಿಮ್, ವಿಲ್ ಬಿ ದ್ಯಾರ್ ಅನ್ನೋರು. ಅಷ್ಟರ ಮಟ್ಟಿಗೆ ನಾವು ಎಲ್ಲೆಲ್ಲಿ ಇರ್ತಿದ್ವಿ ಅನ್ನೋದು ಗೊತ್ತಿತ್ತು. ಆ ಥರ ಫನ್. ಬಟ್ ನಾನು ತುಂಬ ರ್ಯಾಂಕ್ ಸ್ಟೂಡೆಂಟು ಆ ಥರದೇನಲ್ಲ, ನಾನು ಒಬ್ಬ ಆ್ಯಾವ್ರೇಜ್ ಸ್ಟೂಡೆಂಟು. ನಾನು 61 ಯಾವುದೇ ಇದ್ದರೂ 61, 65 ಅಷ್ಟರಲ್ಲೇ ಇರ್ತಿದ್ದೆ. ಬಟ್ ಯಾವುದು ಬ್ಯಾಕ್ಲಾಗ್ಸ್ಗಳು ಆ ಥರದ್ದೇನು ಉಳಿಸ್ಕೊಳ್ತಾ ಇರಲಿಲ್ಲ. ಬಂಕು ಮಾಡ್ತಾಯಿದ್ದೆ, ಜೊತೆಗೆ ಪಾರ್ಲಲಾಗಿ ಸ್ಟಡೀಸು ಏನಿತ್ತು ಅಷ್ಟು. ಸರ್ ನೀವು ಮರೆಯೋಕ್ಕಾಗದೇ ಇರೋ ಅಂಥ ಇನ್ಸಿಡೆಂಟು ಕಾಲೇಜ್ ಲೈಫಲ್ಲಿ ಏನಾಗಿದೆ ಸರ್? ಮರೆಯೋಕ್ಕಾಗದಿರೋದು ಏನಾದರೂ ಹೇಳಬೇಕಂದ್ರೆ ಎಲ್ಲರೂ ಕಾಲೇಜ್ ಲೈಫಲ್ಲೂ ಒಂದು ಲವ್ ಅನ್ನೋದು ಆಗೇ ಇರುತ್ತೆ. ಸೊ ನನಗೂ ಅದೊಂದು ಲವ್ ಆಗಿದೆ ತುಂಬ. ಅಂದರೆ ಕಾಲೇಜ್ ಆದಮೇಲೆ ಬುದ್ಧಿ ಬಂದಮೇಲೆ ಒಂದ್ಸತಿ ಲವ್ ಆಗುತ್ತೆ, ಅದು ಟ್ರೂ ಲವ್ ಆಗಿರುತ್ತೆ. ಸ್ಕೂಲಲ್ಲಿ ಅದೆಲ್ಲ ಕ್ರಶ್ಶು ಇನ್ನೊಬ್ರು ಏನೋ ಮಾಡ್ತಾ ಇರ್ತಿರ್ತಾರೆ. ಬಟ್ ಕಾಲೇಜಲ್ಲಿ ಒಂದು ಪ್ಯೂರ್ ಲವ್ ಆಯಿತು. ಬಟ್ ನಮ್ಮ ನೀಟಾಗಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಗೊತ್ತಾಯ್ತು ನಮಗೆ ಮುಂದೆ ಆಗಲ್ಲ ಇದು, ಇಟ್ ವಿಲ್ ನಾಟ್ ಗೋ ಫಾರ್ ಲಾಂಗ್ ಟೈಮ್ ಅಂತ. ಸೊ ಆವಾಗಲೇ ಇಬ್ಬರು ನೀಟಾಗಿ ಮಾತಾಡಿಕೊಂಡು ಬ್ರೇಕಪ್ ಆಗೋದ್ವಿ. ಬಟ್ ಈಗಲೂ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ಅದಾದಮೇಲೆ ನಾನು ಯಾರನ್ನೂ ತುಂಬ ಇಷ್ಟಪಡೋಕ್ಕೆ ಹೋಗಲಿಲ್ಲ. ತುಂಬ ಜನ ಬಂದರು ನಾನು ನಾಟಕ ಮಾಡ್ತಿರ್ಬೇಕಾದ್ರೆ. ಆಮೇಲೆ ನಾನು ತುಂಬ ಇವಾಗ ನಾಟಕ ಮಾಡ್ತಿದ್ರು ಕೂಡ ನಾನು ಸೀರಿಯಸ್ ಆಗಿ ನಾನು ಏನು ಕೆಲಸ ಇತ್ತೋ ಅದರಲ್ಲೇ ಮಾಡ್ತಿದ್ದೆ. ಸೊ ಆ ಥರದಲ್ಲಿ ನನ್ನನ್ನು ನೋಡಿ ತುಂಬ ಜನ ಇಷ್ಟಪಟ್ಟು ನಾನು ಲವ್ ಮಾಡ್ತೀನಿ ಅಂತ ಬರ್ತಿದ್ರು. ಫನ್ ಇನ್ಸಿಡೆಂಟ್ ಏನಂದರೆ, ಬರ್ತಿದ್ರು ಲವ್ ಮಾಡ್ತೀನಿ ಅಂತ, ಒಂದು 4-5 ಜನ ಬಂದರು, ಆಯ್ತು ಲವ್ ಮಾಡಿ ಅಂತ ಹೇಳ್ತಿದ್ದೆ. ನಾನು ಒಂದು 3 months ಅಷ್ಟೇ ಓಡೋಗ್ಬಿಡ್ತಾಯಿದ್ದೆ. ಅಂದರೆ ಅವ್ರಿಗೆ ತಡ್ಕೊಳಕ್ಕೆ ಆಗ್ತಿರಲಿಲ್ಲ. ಅಷ್ಟು ನನ್ನ ಕೆರಿಯರ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ, ಅವ್ರಿಗೆ ಟೈಮ್ ಕೊಡೋಕ್ಕಾಗ್ತಿರಲಿಲ್ಲ. ಇನ್ನೊಂದು ಹುಡುಗಿ ಏನಾಯಿತು ಅಂದರೆ, ನಾನು ಯಾವಾಗಲೂ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಮೆಸೇಜ್ ಕಳಿಸ್ತಾ ಇರಬೇಕಾಗಿತ್ತು. ನನಗೆ ಅದು ಬರಲ್ಲ. ನಾನು ಹೇಳ್ತಾ ಇದ್ದೆ, ನನಗೆ ಅವೆಲ್ಲ ಆಗಲ್ಲಮ್ಮ, ನಾನು ಸುಮ್ಮನೆ ಇರ್ತೀನಿ, ನನಗೆ ಯಾವಾಗಾದ್ರೂ ಅನಿಸ್ತೆ ಮೆಸೇಜ್ ಮಾಡ್ತೀನಿ. ಇಲ್ಲ ನೀವು ಮೆಸೇಜ್ ಮಾಡಬೇಕು, ಬರಲ್ಲ, ಆಯ್ತಾ ಸರಿ ಬ್ರೇಕಪ್ ಅಲ್ಲೊಂದು. ಸೊ ಈ ಥರದ ಒಂದು 4-5 ಬ್ರೇಕಪ್ಗಳಾಗಿದೆ. ಬಟ್ ನಾನು ಯಾವುದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಬಟ್ ನನ್ನ ಕೆರಿಯರ್ನ ಸೀರಿಯಸ್ ಆಗಿ ತೊಗೊಂಡಿದ್ದರಿಂದ ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೊಂಡಿಲ್ಲ. ನಾನೀಗ ನಮ್ಮ ಅಪ್ಪ ಅಮ್ಮಂಗೆ ಬಿಟ್ಬಿಟ್ಟಿದ್ದೀನಿ. ಅವ್ರು ಯಾರು ತೋರಿಸ್ತಾರೋ ಅವ್ರಿಗೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಿ. ಸರ್ ಥಿಯೇಟರ್ ಮಾಡ್ತಿರ್ಬೇಕಾದಾಗ ಅದು ಮೇಕಪ್ ಎಲ್ಲ ಸಖತ್ ಹಾರ್ಡಾಗಿರುತ್ತೆ. ನಿಮ್ಮ ಸ್ಕಿನ್ನನ್ನು ಹೆಂಗೆ ಮೇಂಟೈನ್ ಮಾಡ್ತೀರಾ? ಮತ್ತು ನಿಮ್ಮ ಡಯಟ್ ಇದೆಲ್ಲ ಮಾರ್ಕ್ ಆಗಿದೆಯಲ್ಲ, ನಾನು ಏನೋ ಒಂದು ಎಡವಟ್ ಮಾಡಿಕೊಂಡೆ ಇದಾಗಿದ್ದು. ನಾ ಬರ್ತ್ ಮಾರ್ಕ್ ಅನ್ಕೊಂಡು. ಇಲ್ಲ ಇದು ಬಂದು ಮೊನ್ನೆ ಬೇರೆ ಏನೋ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಿ ಸುಟ್ಕೊಂಡು ಸ್ಕಿನ್ ಬರ್ನ್ ಆಗಿ ಈಗ ಮತ್ತೆ ಅದನ್ನ ಇದು ಮಾಡ್ತೀನಿ. ಆ ಥರದ್ದು ಒಂದಷ್ಟು ಏನೋ ಆಗ್ತಿರುತ್ತೆ. ಅಂದರೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಎಕ್ಸ್ಪೈರ್ ಆಗಿಬಿಟ್ಟಿರುತ್ತೆ, ಗೊತ್ತಾಗಲ್ಲ ನಮಗೆ. ಆಮೇಲೆ ನಮಗೆ ಮ್ಯಾಚ್ ಆಗಲ್ಲ ಒಂದೊಂದು ಮೇಕಪ್ಗಳು, ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಬಟ್ ನಂದೇನಿಲ್ಲ, ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಸ್ಕಿನ್ ನೀಟಾಗಿರುತ್ತೆ. ಸೊ ಮೇಕಪ್ ಹಾಕಿದಾಗ ಮೇಕಪ್ ಅಪ್ಲೈ ಮಾಡೋದಲ್ಲ, ಮೇಕಪ್ ರಿಮೂವ್ ಮಾಡೋದು ಅಷ್ಟೇ ತುಂಬ ಇಂಪಾರ್ಟೆಂಟ್. ಅದು ಮೇಕಪ್ ಸರಿಯಾಗಿ ತಗಿಲಿಲ್ಲ ಅಂದರೆ ಅದು ನಮಗೆ ಎಫೆಕ್ಟ್ ಕೊಡುತ್ತೆ. ಓಕೆ, ಸೊ ಏನು ಸರ್ ಆಗಿರೋದು ನಿಮ್ಮದು? ಏನೋ ಮಾಡ್ಕೊಳಕ್ಕೆ ಹೋದೆ, ಒಂದು ಎಕ್ಸ್ಪೆರಿಮೆಂಟ್ ಅದು ಹೀಗೆ ಮೇಕಪ್ದ ಏನೋ ಮಾಡ್ಕೊಳಕ್ಕೆ ಹೋದೆ. ಅದೇನಾಯಿತು ಅಂದರೆ ಸ್ಕಿನ್ ಬರ್ನ್ ಆಗೋಯ್ತು. ಸ್ಕಿನ್ ಬರ್ನ್ ಆಗಿ ಇದೆಷ್ಟು ಸುಟ್ಟೋಗಿ ಈಗ ರಿಕವರ್ ಆಗ್ತಾ ಇದೆ. ಡಾಕ್ಟರ್ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ನೈಸ್. ಡಯಟ್ ಎಲ್ಲ ಏನು ಫಾಲೋ ಮಾಡ್ತೀರಾ ನೀವು? ಡಯಟ್ ನಾನೀಗ ವರ್ಕೌಟ್ ಮಾಡ್ತಾ ಇದ್ದೀನಿ. ಒಂದು ಪ್ರಾಜೆಕ್ಟಿಗೆ ರೆಡಿ ಆಗ್ತಾ ಇದ್ದೀನಿ ನಾನು. ಇನ್ನು ಒಂದು 2-3 months ಸ್ಟಾರ್ಟ್ ಆಗುತ್ತೆ. ಸೊ ಜಿಮ್ ವರ್ಕೌಟ್ ಮಾಡ್ತಾ ಅದರತ್ತೆ ಡಯಟ್ ಪ್ಲ್ಯಾನ್ಸ್ ಇರುತ್ತೆ. ಅಂದರೆ ಡಯಟ್ ಇನ್ ದ ಸೆನ್ಸ್ ಎವ್ರಿ 2 hours ಒನ್ಸ್ ಮೀಲ್ ಇರುತ್ತೆ. ಏನಾದ್ರು ಎಂಟಿ ಸ್ಟಮಕ್ನ ಬಿಡಬಾರ್ದು, ಅವಾಗ ಸ್ವಲ್ಪ ತಿಂತಾ ಇರಬೇಕು. ಆ್ಯಂಡ್ ಪ್ರೋಟೀನ್ ಜಾಸ್ತಿ ಕನ್ಸ್ಯೂಮ್ ಆಗಬೇಕು ಬಾಡಿಗೆ. ಸೊ ಇದು ನನ್ನ ರೈಸ್ ಕಡಿಮೆ ತಿಂತೀನಿ. ಅಂದರೆ ಪ್ರೀ ವರ್ಕೌಟ್ ಒಂದು ಏನಾದ್ರು ತಿನ್ಬೇಕು ನಾವು, ಪೋಸ್ಟ್ ವರ್ಕೌಟ್ ಒಂದು ತಿನ್ನಬೇಕು. ಆಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆ್ಯಂಡ್ 11 o'clock ಒಂದು ಏನೋ ಫುಡ್ಡು. ಆಮೇಲೆ ಮಧ್ಯಾಹ್ನ ಈ ಏನಂತಾರೆ ಚಪಾತಿ ಆ್ಯಂಡ್ ಚಿಕನ್
ಪ್ರೋಟೀನ್ನ ಜಾಸ್ತಿ ಹಾಕಬೇಕು ಬಾಡಿಗೆ, ಆ್ಯಂಡ್ ವಾಟರ್ ತುಂಬ ಕುಡಿಬೇಕು. ನೀರಿನ ಅಂಶದ ಫ್ರೂಟ್ಸ್ ಆಗಿರಲಿ, ಈಗ ಪೈನಾಪಲ್, ಪಪ್ಪಾಯ ಇದೆಲ್ಲ ತಿಂದರೆ ಸ್ಕಿನ್ನು ಚೆನ್ನಾಗಿರುತ್ತೆ. ಸೊ ಅದನ್ನು ಮೈಂಟೈನ್ ಮಾಡ್ತಾಯಿದ್ದೀವಿ. ನಾನೇನು ಅಷ್ಟು ಏನು ಗ್ಲೋಯಿಂಗ್ ಆ ಥರದ್ದೇನಿಲ್ಲ, ಬಟ್ ನನ್ನ ಮಟ್ಟಿಗೆ ಏನು ಬೇಕೋ ಅದನ್ನು ನಾನು ಮೈಂಟೈನ್ ಮಾಡ್ಕೊಳ್ತಾ ಇದ್ದೀನಿ. ಸರ್, ಇವಾಗ ನೀವು ಆ್ಯಕ್ಟರ್ ಆಗು ಮಾಡಿದ್ದೀರಾ, ಡೈರೆಕ್ಟರ್ ಆಗು ಮಾಡಿದ್ದೀರಾ, ಸ್ಟೇಜಲ್ಲೂ ಆ್ಯಕ್ಟ್ ಮಾಡಿದ್ದೀರಾ, ಇವನ್ ಕ್ಯಾಮ್ರಾ ಮುಂದೆನೂ ಆ್ಯಕ್ಟ್ ಮಾಡಿದ್ದೀರಾ. ನಿಮ್ಮ ಮೇಜರ್ ಡಿಫ್ರೆನ್ಸ್ ಥಿಯೇಟರಲ್ಲಿ ಏನು ಡಿಫ್ರೆನ್ಸು ಮತ್ತು ಕ್ಯಾಮ್ರಾ ಮುಂದೆ ಮಾಡ್ತಿರ್ಬೇಕಾದಾಗ ಏನು ಡಿಫ್ರೆನ್ಸ್ ನೋಡ್ತೀರಾ? ಥಿಯೇಟ್ರಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಈಗ ಒಂದು ಹಾಲ್ ಇರುತ್ತೆ, ಒಂದು 100 ಮೀಟರ್ ದೂರ ಇರ್ತಾರೆ ಜನ. ಸೊ ನೀವೇನೇ ಮಾಡಿದ್ರು ಜಾಸ್ತಿ ಮಾಡಬೇಕಾಗತ್ತೆ ಥಿಯೇಟ್ರಲ್ಲಿ. ಇವಾಗ ನಾನು ಇಷ್ಟೊತ್ತವರೆಗೂ ಮಾತಾಡ್ತಿದ್ದಕ್ಕೂ ಇವಾಗ ನೋಡಿ ಈ ಥರ ಮಾತಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಸೊ ಕ್ಯಾಮ್ರಾಗೆ ಅದು ಕಟ್ ಮಾಡಬೇಕಾಗತ್ತೆ. ಇವಾಗ ನಾನು ಅಲ್ಲಿಗೇನೋ ಹೇಳಬೇಕು ಅಂದರೆ ಆ ವಾಯ್ಸ್ನ ಥ್ರೋ ಮಾಡಬೇಕಾಗತ್ತೆ, ಬಟ್ ಕ್ಯಾಮ್ರಲ್ಲಿ ಅದಾಗಲ್ಲ. ಆಮೇಲೆ ನಾನು ಅಲ್ಲಿಗೆ ಯಾವುದೋ ಒಂದು ಆ್ಯಕ್ಷನ್ನ ತೋರಿಸ್ಬೇಕಾಗಿದ್ರೆ ಥಿಯೇಟರ್ನಲ್ಲಿ ದೊಡ್ಡದಾಗಿ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಬಾ ಅನ್ನೋದು ಹಿಂಗೆಲ್ಲ ಅನ್ಬೇಕಾಗತ್ತೆ, ಬಟ್ ಕ್ಯಾಮ್ರಾ ಮುಂದೆ ಅದಲ್ಲ, ಬಾ ಇಷ್ಟೇ ಸಾಕು. ಸೊ ಅದೊಂದು ಮೇಜರ್ ಡಿಫ್ರೆನ್ಸ್ ಇದೆ ಥಿಯೇಟರ್ಗೂ ಈ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದಕ್ಕೂ. ಅದನ್ನು ನಾವು ಕಂಡುಹಿಡ್ಕೊಂಡ್ಬಿಟ್ರೆ ಸೊ ಥಿಯೇಟರ್ ಮಾಡಿಕೊಂಡೇ ಕ್ಯಾಮ್ರಾ ಮುಂದೆನೂ ಆ್ಯಕ್ಟ್ ಮಾಡ್ಬೋದು. ಸೊ ಎಷ್ಟೊಂದು ಜನಕ್ಕೆ ಡ್ರಾಬ್ಯಾಕ್ಸ್ ಬಂದಿದೆ, ಇಲ್ಲ ಇವ್ರು ಜಾಸ್ತಿ ಥಿಯೇಟರ್ ಆ್ಯಕ್ಷನ್ಸ್ ಮಾಡ್ತಾರೆ ಅಂತ. ನಾಟ್ ಫಾರ್ ಯು, ಬಟ್ ಬೇರೆಯವ್ರಿಗೆಲ್ಲ ನಾಟ್ ಫಾರ್ ಮಿ ಅಲ್ಲ, ನನಗೂ ಬಂದಿದೆ ಅದು. ನನಗೆ ಸ್ಟಾರ್ಟಿಂಗಲ್ಲೆಲ್ಲ ಈಗ ಪ್ರೆಸೆಂಟ್ಲಿ ಒಂದು ಸಿನಿಮಾಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಅದು ನೀವು ಹೇಳೋದು ಮರ್ತ್ರಿ, ಹುಟ್ಟುಹಬ್ಬದ ಶುಭಾಶಯಗಳು ಅಂತ. ನನ್ನ ಫಸ್ಟ್ ಸಿನಿಮಾನು ಅಂದರೆ ಫಸ್ಟ್ ಸಿನಿಮಾ ಇನ್ ದ ಸೆನ್ಸ್ ಕಮರ್ಷಿಯಲ್ ಮೂವಿ. ಫಸ್ಟ್ ಸಿನಿಮಾ ಮೂಡಲ ಸೀಮೆಯಲ್ಲಿ, ಅದಾದಮೇಲೆ ಫಾರ್ಚುನರ್ ಅಂತ ಮಾಡಿದೆ. ಸೊ ಅದರಲ್ಲೂ ದಿಗಂತ ಅವ್ರ ಜೊತೆ ಮಾಡಿದೆ. ಈಗ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಇದರಲ್ಲೂ ಕೂಡ ದಿಗಂತ ಅವ್ರ ಅಪೋಸಿಟಾಗೇ ಇದೆ. ಸೊ ಇಲ್ಲೂ ಕೂಡ ನನಗೆ ಆ್ಯಕ್ಟ್ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಒಂದಿಬ್ಬರು ಹೇಳಿದ್ರೆ, ನಿಂದು ನಾಟಕ ಥರ ಆ್ಯಕ್ಟಿಂಗ್ ಬರ್ತಾ ಇದೆ. ಓ ಹೌದಾ ಗುರು, ತಡಿ ಒಂದು ನಿಮಿಷ ಯೋಚನೆ ಮಾಡ್ತೀನಿ ಅಂತೇಳಿ ನಾನೇ ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ನಾಟಕ ಥರ ಆ್ಯಕ್ಟ್ ಮಾಡೋಕ್ಕೆ ನಾನು ಏನೇನು ಮಾಡಿದೆ, ಎಲ್ಲೆಲ್ಲ ಎಕ್ಸಾಜುರೇಟ್ ಮಾಡಿದೆ, ಸೊ ಅಲ್ಲೆಲ್ಲ ಸಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಸೆಟಲ್ಡಾಗಿ ಮಾಡು, ಆ ಕ್ಯಾರೆಕ್ಟರ್ನ ಸೆಟಲಾಗಿ ಕೇಳ್ತಾ ಇದೆ. ಸೊ ಆ ಥರದ್ದು ನಮ್ಗೆ ಅನ್ನಿಸ್ಬೇಕದು. ನಮ್ಗೆ ಅನಿಸೋ ತನಕ ಗೊತ್ತಾಗಲ್ಲ ನಮಗೆ. ಈಗ ನಾನು ಹೇಳಿದಕ್ಕೆಲ್ಲ ಅಂತ ಇದ್ದೀನಿ, ನಾನು ಹೇಳಿದರೆ ಮಾತ್ರ ನಿಮ್ಗೆ ಅದು ಗೊತ್ತಾಯಿತು, ನೀವು ಹಿಂಗೆ ಅಂತ ಇರೋದು. ಸೊ ಅಲ್ಲಿ ತನಕ ಗೊತ್ತಾಗಲ್ಲ. ಸೊ ಅವಾಗ ನಮಗೆ ನಾವೇ ಹೇಳ್ಕೊಂಡು ನಮಗೆ ನಾವೇ ಕಂಟ್ರೋಲ್ಡಾಗಿ ಆ್ಯಕ್ಟ್ ಮಾಡಬೇಕು. ಸೊ ಇದನ್ನೆಲ್ಲ ಈ ಥರ ಟಿಪ್ಸ್ನೆಲ್ಲ ನಿಮ್ಮದು ನೀವು ಡೈರೆಕ್ಷನ್ ಮಾಡ್ತಿರ್ಬೇಕಾದಾಗಲ್ಲ ನೀವು ಥಿಯೇಟರ್ ಸ್ಟೂಡೆಂಟ್ಸ್ ಖಂಡಿತವಾಗ್ಲು ನಾನು ತುಂಬ ರ್ಯಾಶ್. ನನ್ನ ಥಿಯೇಟ್ರಲ್ಲಿ ತುಂಬ ಜನ ಬೈಕೊಂಡಿದ್ದಾರೆ, ಬಟ್ ತುಂಬ ಇಷ್ಟಪಡ್ತಾರೆ ನನ್ನ ಥಿಯೇಟರ್ ಯಾರಿಗೆ ಹೇಳ್ಕೊಟ್ರು. ದ ವೇ ಐ ಟೀಚ್ ಈಸ್ ಲೈಕ್, ಫಸ್ಟ್ ಅವ್ರನ್ನ ಅರ್ಥ ಮಾಡಿಸ್ಬೇಕು. ಅಂದರೆ ಯಾರೇ ಒಬ್ಬ ಆ್ಯಕ್ಟರ್ ಆದ್ರೂ ತಾನು ಅರ್ಥಕೋಬೇಕು. ಅವ್ನ ಕೇಪಬಿಲಿಟಿ ಏನು ಅಂತ ಗೊತ್ತಾಗಲಿಲ್ಲ ಅಂದರೆ ಅವನು ಇನ್ನೊಂದು ಕ್ಯಾರೆಕ್ಟರ್ನ ಅರ್ಥ ಮಾಡಿಕೊಂಡು ದೇವರಾಣಿಗೂ ಪರ್ಫಾರ್ಮ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಫಸ್ಟ್ ಅವ್ರನ್ನ ಅರ್ಥ ಮಾಡಿಸ್ತೀನಿ, ಅದಾದಮೇಲೆ ಆ ಕ್ಯಾರೆಕ್ಟರ್ ಏನು ಅಂತ ಅರ್ಥ ಮಾಡಿಸ್ತೀನಿ, ಆಮೇಲೆ ಅವ್ರಿಗೆ ಮಾಡೋಕ್ಕೆ ಬಿಡ್ತೀನಿ. ಅವರಲ್ಲಿ ಏನು ಸಾಧ್ಯನೋ ಅದನ್ನು ಒಂದು ಪಾತ್ಗೆ ಹಾಕಿ ಸೊ ಫೈನಲಾಗಿ ರೆಡಿ ಮಾಡ್ತೀನಿ. ಆ್ಯಕ್ಚುಲಿ ಬೆಸ್ಟ್ ಡೈರೆಕ್ಷನ್ ಹಿಂಗೇನೆ ಅಂತ ಹೇಳ್ತಾರೆ, ಅವರು ಹೆಂಗೆ ಅದನ್ನು ನಡೆಸ್ತಾರೆ ಆ ಕ್ಯಾರೆಕ್ಟರ್ನ ಅಂತ. ಏಕೆಂದರೆ ಸ್ವಲ್ಪ ಜನ ಡೈರೆಕ್ಟರ್ಸ್ ಹಿಂಗೇನೆ ಮಾಡಬೇಕು ಅಂತ ಹೇಳ್ತಾರೆ. ಡಿಫ್ರೆಂಟ್ ಪೀಪಲ್ ಹ್ಯಾವ್ ಡಿಫ್ರೆಂಟ್ ಒಪಿನಿಯನ್ಸ್ ಆ್ಯಂಡ್ ಡಿಫ್ರೆಂಟ್ ಮೆಥಡ್ಸ್ ಆಫ್ ಟೀಚಿಂಗ್, ಐ ಮೀನ್ ಡೈರೆಕ್ಟಿಂಗ್. ಸೊ ನಂದು ಒಂಥರ ಇದೆ, ನಾನೇನಂದರೆ ಫಸ್ಟ್ ಅವ್ರಿಗೆ ಮಾಡೋಕ್ಕೆ ಬಿಟ್ಬಿಡ್ತೀನಿ. ಇವಾಗ ಏನಾಗುತ್ತೆ ಅಂದರೆ 10 ಜನಕ್ಕೆ ಡೈರೆಕ್ಟ್ ಮಾಡುವಾಗ 10 ಜನಕ್ಕೂ ಒಬ್ಬ ಡೈರೆಕ್ಟರ್ ನೀನು ಹಿಂಗೆ ಮಾಡು ಅಂದರೆ 10 ಒಂದೇ ಥರ ಇರುತ್ತೆ. ಬಟ್ ಅದೇ ಅವ್ರ ಹತ್ರ ಮಾಡಿಸ್ಬಿಟ್ರೆ ಫಸ್ಟು, ಸೊ ಅವ್ರನ್ನ ಮಾಡಾದ್ಮೇಲೆ ಅವ್ರನ್ನ ತಿದ್ದಿದ್ರೆ ಸೊ ಅವ್ರ ಒರಿಜಿನಾಲಿಟಿ ಇರುತ್ತೆ. ಸೊ ಅದನ್ನು ಇಟ್ಕೊಂಡು ನಾವು ಹೆಂಗೆ ಬೇಕೋ ಪ್ಲೇ ಮಾಡ್ಬೋದು. ಇಲ್ಲಾಂದರೆ ಎಲ್ಲರಲ್ಲೂ ಡೈರೆಕ್ಟರ್ ಒಬ್ಬನೇ ಕಾಣ್ತಿರ್ತಾನೆ. ಓಕೆ, ಸೊ ನಿಮಗೆ ಡೈರೆಕ್ಷನಲ್ಲಿ ಸಖತ್ ಇಂಟ್ರೆಸ್ಟ್ ಬರುತ್ತಾ ಅಥವಾ ಆ್ಯಕ್ಟಿಂಗಲ್ಲಿ ಸಖತ್ ಇಂಟ್ರೆಸ್ಟ್ ಇದೆಯಾ? ಇಲ್ಲ, ನಾನು ಮುಂಚೆಯಿಂದನೂ ಒಬ್ಬ ಆ್ಯಕ್ಟರ್ ಆಗಬೇಕು ಅಂತಲೇ ಅಂದ್ಕೊಂಡವನು. ಸೊ ಈಗಲೂ ಅದಕ್ಕೆ ಒದ್ದಾಡ್ತಾ ಇದ್ದೀನಿ. ಈಗಲೂ ತುಂಬ ಸ್ಟ್ರಗಲ್ ಇದೆ, ತುಂಬ ಕಾಂಪಿಟೇಷನ್ ಇದೆ. ಮುಂಚಿನ ಥರ ಎಲ್ಲ ಈಗ ನಮ್ಮ ತಂದೆನೂ ಹೇಳ್ತಿರೋ ಆಗೆಲ್ಲ ತುಂಬ ಐ ಮೀನ್ ಈಸಿ ವೇ ಟು ಪಾಸಿಬಿಲಿಟೀಸು ಅಷ್ಟೇ. ಆಮೇಲೆ ಆಗೆಲ್ಲ ಈಗ ಫಾರ್ ಎಕ್ಸಾಂಪಲ್ ನೋಡಿದ್ರೆ ಈ ರಜನಿಕಾಂತ್ ಅವರಾಗಿರ್ಬೋದು, ರಾಜ್ಕುಮಾರ್ ಅವರು ಆಗಿರ್ಬೋದು, ಅವರೆಲ್ಲ ಬಂದಿದ್ದ ಕಾಲದಲ್ಲಿ ಆಗಲೂ ಕಷ್ಟ ಇತ್ತು, ಇಲ್ಲ ಅಂತಲ್ಲ. ಬಟ್ ಒಬ್ಬ ಡೈರೆಕ್ಟರು ಅವ್ರನ್ನ ಇಟ್ಕೊಂಡು ಅವ್ರನ್ನ ಮಾಡ್ಯುಲೇಟ್ ಮಾಡಿ ಈಗೆಲ್ಲ ಮಾಡ್ತಿದ್ರು. ಈಗ ತುಂಬ ಕಾಂಪಿಟೇಟಿವ್ ವರ್ಲ್ಡ್ ಆಗಿಬಿಟ್ಟಿದೆ. ಸೊ ಈಗ ಏನೇ ಮಾಡಬೇಕಿದ್ರು ನಾವು ಸೆಲ್ಫಾಗಿ ರೆಡಿ ಆಗಿಬಿಡ್ಬೇಕು. ಸೊ ಆಮೇಲೆ ಮಾತ್ರ ಅದು ಸಾಧ್ಯ. ಸೊ ನಿಮ್ಮ ಪ್ರಿಪ್ರೇಷನ್ನು ಮೇಜರ್ಲಿ ಥಿಯೇಟರ್ ಬ್ಯಾಕ್ಗ್ರೌಂಡ್? ಹೌದು, ನನಗೆ ಏನೇ ಕಲ್ತಿದ್ರು ನಾನು ಥಿಯೇಟ್ರಿಂದನೇ ಕಲ್ತಿದ್ದು. ಸೊ ಮೇಯ್ನ್ಲಿ ನಾನು ಆ್ಯಕ್ಟರ್ ಆಗಬೇಕು ಅಂದ್ಕೊಂಡ್ರು. ಬಟ್ ಡೈರೆಕ್ಷನ್ ಮಾಡಾದ್ಮೇಲೆ ಏನು ಅನಿಸ್ಬಿಡುತ್ತೆ ಅಂದರೆ ನಮ್ಮಲ್ಲಿ ಒಂದು ಆಸೆಗಳು ಉಟ್ಕೊಂಡ್ಬಿಡುತ್ತೆ. ನಾನು ಇನ್ನೊಂದೊಂದು ಥಾಟ್ ಇದೆ, ಅದನ್ನು ಹೇಳಬೇಕು. ಬಿಕಾಸ್ ಸಿನಿಮಾ ಇಸ್ ವೆರಿ ತುಂಬ ದೊಡ್ಡ ಮೀಡಿಯಮ್ ಸಿನಿಮಾ. ಏನೇ ಒಳ್ಳೇದು ಹೇಳ್ಬೇಕಾದ್ರೂ ಸಿನಿಮಾನ ಯಾಕೆ ಚೂಸ್ ಮಾಡ್ತಾರೆ ಅಂದರೆ ಬೇಗ ಜನಕ್ಕೆ ರೀಚ್ ಮಾಡಿಸ್ಬೋದು. ಸೊ ಈಗ ಒಳ್ಳೊಳ್ಳೆ ಲೈಫ್ ಸ್ಟೋರಿಗಳು ಬರ್ತಾ ಇದೆ, ಇನ್ಸ್ಪಿರೇಷನಲ್ ಮೂವೀಸ್ಗಳು ಬರ್ತಾ ಇದೆ. ಸೊ
ನನ್ನ ಪ್ರಕಾರ ನಾನೊಂದು 4 to 5 ಮೂವೀಸ್ ನನ್ನ ಲೈಫ್ ಟೈಮಲ್ಲಿ, ನಾನೇನು ಇನ್ನೊಂದು 40-50 ವರ್ಷ ಬದುಕಿರ್ಬೋದು, ಅಷ್ಟರಲ್ಲಿ ಒಂದು 4 to 5 ಮೂವೀಸ್ ಡೈರೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಒಳ್ಳೊಳ್ಳೆ ಥಾಟ್ಸ್ ಇರೋವಂಥದ್ದು. ಏನೇ ಮಾಡಿದ್ರೂ ನಾನು ನಂಬಿರೋದು ಸಿನಿಮಾಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು, ಇನ್ನೊಂದು ಒಳ್ಳೆ ಥಾಟ್ ಇರಬೇಕು. ಫೈನಲಾಗಿ ಏನು ಹೇಳ್ತಿದ್ದೀವಿ ಅನ್ನೋದೇ ಮ್ಯಾಟರ್ ಆಗೋದು ಸಿನಿಮಾಲಿ. ಸೊ ಆಗ ಒಂದು 4-5 ಥಾಟ್ ಇದೆ ನನ್ನ ಹತ್ರ. ಸೊ ಆ ಥಾಟ್ನ ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೈನ್ಲಿ ನಾನು ಆ್ಯಕ್ಟಿಂಗಲ್ಲೇ ಮೂವ್ ಮಾಡಬೇಕು ನಾನು. ಸೊ ಏನು ಡಿಫ್ರೆನ್ಸು ನೀವು ಒಂದು ಆ್ಯಕ್ಟರ್ ಆಗಿ ನಿಲ್ಲಕ್ಕೂ ಮತ್ತು ಒಂದು ಡೈರೆಕ್ಟರ್ ಆಗಿ ನಿಲ್ಲಕ್ಕೂ ಮೇಜರ್ ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ಆ್ಯಕ್ಟಿಂಗಲ್ಲಿ ಬರೀ ಆ್ಯಕ್ಟ್ ಮಾಡ್ತೀವಿ ನಾವು, ಬಟ್ ಡೈರೆಕ್ಷನಲ್ಲಿ ಹಂಗಲ್ಲ, ಎಲ್ಲನೂ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಆ್ಯಕ್ಟಿಂಗಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಪ್ರೆಷರ್ ಇರೋಲ್ಲ ನಮಗೆ. ಸೊ ಓಕೆ, ವಿ ಕ್ಯಾನ್ ಫೋಕಸ್ ಓನ್ಲಿ ಆನ್ ಆ್ಯಕ್ಟಿಂಗ್. ಸೊ ಆ್ಯಕ್ಟಿಂಗ್ ಓಕೆ, ಆ್ಯಕ್ಟಿಂಗ್ ಇವಾಗ ಒಂದು ಪಾತ್ರನ ಈಗ ಫಾರ್ ಎಕ್ಸಾಂಪಲ್ ನಾನು ಪ್ರೆಸೆಂಟ್ಲಿ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಏನೇನು ಪ್ರಿಪ್ರೇಷನ್ಸ್ ಮಾಡಬೇಕು ಆ ಒಂದನ್ನು ಮಾತ್ರ ಯೋಚನೆ ಮಾಡ್ಬೋದು. ಬಟ್ ಒಬ್ಬ ಡೈರೆಕ್ಟರ್ ಆದವನು ಅದಲ್ಲ, ಎಲ್ಲನೂ ಯೋಚನೆ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಶೂಟ್ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಯಾರ್ಯಾರು ಆರ್ಟಿಸ್ಟ್ ಬರಬೇಕು, ಸೊ ಕ್ಯಾಮ್ರಾ ಯಾವ್ದು ಬೇಕು, ಆ್ಯಂಗಲ್ ಯಾವ್ದು ಬೇಕು, ಏನು ಸೀನ್ ನಡೀತಾ ಇದೆ, ಸೊ ಅದರಲ್ಲೂ ಕೂಡ 10 ಜನ ಆ್ಯಕ್ಟರ್ಸ್ಗಳಿದ್ರೆ 10 ಜನಕ್ಕೂ ಏನೇನು ಕ್ಯಾರೆಕ್ಟ್ರು, ಡೈಲಾಗ್ಸ್ ಏನು ಎಲ್ಲನೂ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ತುಂಬ ಏನಂತಾರೆ ಕೆಲಸ ಜಾಸ್ತಿ ಇರುತ್ತೆ ಒಬ್ಬ ಡೈರೆಕ್ಟರ್, ನಿರ್ದೇಶಕನಾದವನಿಗೆ. ಯಾಕಂದರೆ ಒಂದು ಸಿನಿಮಾ ಸೋತ್ರು ಗೆದ್ರು ಒಂದು ಡೈರೆಕ್ಟರ್ ಮೇಲೆ ಬರೋದು. ಆ್ಯಕ್ಟರ್ ಚೆನ್ನಾಗಿ ಮಾಡಿದಾಗರು ಚೆನ್ನಾಗಿ ಮಾಡಿಲ್ಲಾಗರು ಇಷ್ಟೇ ಹೇಳ್ತಾರೆ ಹೊರತು, ಒಂದು ಸಿನಿಮಾ ಸೋತ್ಬಿಟ್ರಂತೂ ಡೈರೆಕ್ಟರ್ನೇ ಎಲ್ಲ ಗೆದ್ದರು ಅಷ್ಟೇ, ಡೈರೆಕ್ಟರ್ ಚೆನ್ನಾಗಿ ಮಾಡಿದಾನಪ್ಪ ಸಿನಿಮಾ ಅಂತಲೇ ಹೇಳೋದು. ಸೊ ಫನ್ ಯಾವ್ದು ಅನ್ಸುತ್ತೆ ಸರ್? ಡೈರೆಕ್ಷನಲ್ಲಿ ಸಖತ್ ಫನ್ ಅನ್ಸುತ್ತೆ ಅಥವಾ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗಿ? ಡಿಪೆಂಡ್ಸ್ ಅದು. ಈಗ ಎರಡರಲ್ಲೂ ಫನ್ ಇದೆ. ಈಗ ಡೈರೆಕ್ಟ್ ಮಾಡುವಾಗ್ಲೂ ಬೇರೆ ಬೇರೆ ಥರ ಆ್ಯಕ್ಟ್ ಮಾಡಿಸ್ತೀವಿ, ಆ್ಯಕ್ಟ್ ಮಾಡುವಾಗಲೂ ಅಷ್ಟೇ ಬೇರೆ ಬೇರೆ ಥರ ಆ್ಯಕ್ಟಿಂಗ್ ಮಾಡ್ತೀವಿ ನಾವು. ಒಂದು ಸತಿ ಏನೋ ಕೊಡ್ತೀವಿ, ಅದು ಬೇಡ ನನಗೆ ಯಾಕೋ ಇನ್ನೊಂದು ಥರ ಕೊಡು ಅಂತಾರೆ. ಸೊ ಅವಾಗ ಇನ್ನೊಂದು ಥರ ಟ್ರೈ ಮಾಡೋದು. ಸೊ ಎರಡರಲ್ಲೂ ಎಕ್ಸ್ಪೆರಿಮೆಂಟ್ಸ್ ಇರುತ್ತೆ. ಬಟ್ ಡೈರೆಕ್ಟರ್ ಆದವನಿಗೆ ಫೈನಲಾಗಿ ಇದೇ ಬರಬೇಕು ನನಗೆ ಅನ್ನೋದು ಒಂದು ಜಡ್ಜ್ಮೆಂಟ್ ಇರುತ್ತೆ. ನನಗೆ ಫಾರ್ ಎಕ್ಸಾಂಪಲ್ ನಾನು ಇವಾಗ ಮಾತಾಡುವಾಗ ಹಿಂಗೆ ಅಂದೆ, ಅವ್ನು ಮಾತಾಡುವಾಗಲೂ ಹಿಂಗೆ ಅನ್ಬೇಕು ಅಂತ ಅವ್ನಿಗಿರುತ್ತೆ. ಅದು ಬರಲಿಲ್ಲ ಅಂದರೆ ಮತ್ತೆ ಇನ್ನೊಂದೇನೋ ಹೇಳಿ ಅವ್ನು ಬರೆಸ್ತಾನೆ. ಬಟ್ ಆ್ಯಕ್ಟರ್ ಆದವನಿಗೆ ಎರಡೂ ಥರ ಇರುತ್ತೆ. ಓಕೆ, ನನಗೆ ಹಿಂಗೆ ಮಾಡಿದ್ರು ಓಕೆ, ನನಗೆ ಹಿಂಗೆ ಮಾಡಿದ್ರು ಓಕೆ. ಡೈರೆಕ್ಟರ್ಗೆ ಯಾವ್ದು ಬೇಕೋ ಅದನ್ನು ಆ್ಯಕ್ಟರ್ ಮಾಡಬೇಕು. ಸರ್, ರಿಷಬ್ ಶೆಟ್ಟಿ ಅವರು ಎಷ್ಟೊಂದು ಒಳ್ಳೊಳ್ಳೆ ಮೂವೀಸ್ ಕೊಡ್ತಾ ಇದ್ದಾರೆ. ಈಗ ನಿಮಗೆ ಹೇಗಿತ್ತು ಅವ್ರದ್ದು ವರ್ಕ್ ಎಕ್ಸ್ಪೀರಿಯನ್ಸ್? ಬಿಕಾಸ್ ಆಡಿಯನ್ಸಿಗೆ ಅವರೊಂದು ಆ್ಯಕ್ಟರ್ ಆಗೋತ್ತು, ಅವರೊಂದು ಡೈರೆಕ್ಟರ್ ಆಗೋತ್ತು, ನಿಮಗೆ ಆ್ಯಸ್ ಎ ಹ್ಯೂಮನ್ ಆಲ್ಸೋ ಗೊತ್ತಿದೆ ಅಂತ. ನನಗೆ ಎಸ್ಪೆಷಲಿ ಫಸ್ಟ್ ಥಿಂಗ್ ಹೇಳಬೇಕು ಅಂದರೆ ಬೆಲ್ ಬಾಟಮಲ್ಲಿ ವರ್ಕ್ ಮಾಡಿದೆ ಒಂದು ದೊಡ್ಡ ಖುಷಿ. ಅದು ಅಲ್ಲಿ ಹೆಂಗಿತ್ತು ಅಂದರೆ ಈಗ ಇಡೀ ಕ್ರೂನೇ ಬೇರೆ ಕಡೆ ಶಿಫ್ಟ್ ಆಗಿಬಿಟ್ಟಿದ್ವಿ. ಒಂದು 60-70 ಮೆಂಬರ್ಸ್ ಅಲ್ಲಿ ಹೋಗ್ಬಿಟ್ಟಿದ್ವಿ. ಸಾಗರದಲ್ಲಿ ಮೈನ್ಲಿ ಶೂಟ್ ಆಗಿದ್ದು. ಒಂದಷ್ಟು ಪೋರ್ಷನ್ ಉಡುಪಿಯಲ್ಲಿ ಆಯಿತು. ನಂದು ಒಂದು ತುಂಬ ಚಿಕ್ಕ ಕ್ಯಾರೆಕ್ಟ್ರು, ಬಟ್ ಡೈರೆಕ್ಟರು ಮತ್ತು ರಿಷಬ್ ಸರ್ ಎಷ್ಟು ಕೇರ್ ತೊಗೊತಿದ್ರು ಪ್ರತಿಯೊಂದು ಕ್ಯಾರೆಕ್ಟರ್ ಬಗ್ಗೆ ಅಂದ್ರೂ. ಡೈರೆಕ್ಟರ್ ಹೇಳ್ತಿದ್ರು ಚೆನ್ನಾಗಿ ಹಿಂಗೆ ಬೇಕು, ಹಿಂಗೆ ಮಾಡೋಣ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ರಿಷಬ್ ಸರ್ ಒಂದಷ್ಟು ಇಂಪ್ರೂವೈಸೇಷನ್ಗಳು, ಬರ ಇಲ್ಲೇ ಮಗ ಹಿಂಗೆ ಮಾಡೋಣ, ಓಕೆ ಇದು ಮಾಡೋ, ಇದು ಇಲ್ಲಿ ಪಂಚಾಗತ್ಕೊಳೋ, ಇಲ್ಲಿ ಕರೆಕ್ಟಾಗಿ ತಗೋ ಇದನ್ನು. ನಂದು ಒಂದೇ ತುಂಬ ಮೇಜರ್ ಏನಿಲ್ಲ ಅದರಲ್ಲಿ, ಬಟ್ ಒಂದು ಡೈಲಾಗ್ ಇದೆ ಬೆಲ್ ಬಾಟಮಲ್ಲಿ, ಎಲ್ಲರೂ ನಗ್ತಾರೆ ಆ ಡೈಲಾಗ್ಗೆ. ಸೊ ಅಷ್ಟು ಚೆನ್ನಾಗಿ ಬಂದಿದೆ. ಅವ್ರು ಹೇಳ್ಕೊಟ್ಟಿದ್ದ ರೀತಿ, ಆಮೇಲೆ ವರ್ಕ್ ಮಾಡಿದ ರೀತಿ ನಾವು ತುಂಬ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಮಾಡ್ಬೇಕಂದ್ರೆ ಏನಾಯಿತು ಅಂದರೆ ಒಂದು ದೊಡ್ಡ ಶಾಟ್ ಅದು. ಅಲ್ಲಿ ನಂದು ಒಂದು ಮಧ್ಯದಲ್ಲಿ ಒಂದು ಡೈಲಾಗ್ ಬರಬೇಕು, ನಾನು ಮಿಸ್ ಮಾಡಿಬಿಟ್ಟೆ. ಡೈರೆಕ್ಟ್ರು ಒಂದು ಸತಿ ನೋಡಿದ್ರು, ಒಂದು ಸತಿ ಮಿಸ್ ಮಾಡಿದೆ, ಒಂದು ಸತಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು. ಕರೆದ್ಬಿಟ್ಟು ಯಾಕೋ ಹಿಂಗೆ ಮಾಡ್ತಿದ್ದೆ, ಬೇಡ ಕರೆಕ್ಟಾಗಿ ತೊಗೊಂಬಿಡು, ಹಾಂ ರೆಡಿ ಸರ್ ಈ ಥರ ಬೂಸ್ಟ್ ಮಾಡ್ತಿದ್ರು. ಎಲ್ಲೂ ಬೈತಾ ಇರಲಿಲ್ಲ. ಅಂದರೆ ಒಬ್ಬ ಆ್ಯಕ್ಟರ್ನ ಎಲ್ಲಿ ನೀವು ಬೈದ್ಬಿಟ್ರೆ ಅವ್ರನ್ನ ಕುಗ್ಗಿಸ್ಬಿಡುತ್ತೆ ಅದು, ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಬಟ್ ಅಲ್ಲಿ ಯಾರೂ ಆ ಥರದ್ದು ಮಾಡಲಿಲ್ಲ. ಇವತ್ತಿಗೂ ತುಂಬ ಚೆನ್ನಾಗಿದೆ. ಮೊನ್ನೆ ಕೂಡ 125 days ಫಂಕ್ಷನ್ ಆಯಿತು, ಎಲ್ಲರೂ ಬಂದರು, ಎಲ್ಲರೂ ಮಾತಾಡ್ಸಿದ್ರು. ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೆ ಅಂತಲೂ ನೋಡಲಿಲ್ಲ. ಸ್ಟೇಜ್ ಮೇಲೆ ಕರೆದು ನನಗೂ ಮೊಮೆಂಟೋ ಕೊಟ್ಟು, ಪ್ರಮೋದ್ ಸರ್ ಆಗಿರ್ಬೋದು, ಅದು ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಏನಾದರೂ ಇದ್ರೆ ಹೇಳ್ರೋ, ಯಾರಾದ್ರೂ ಮರ್ತಿದ್ದೀವ ಹೇಳ್ರೋ, ಈ ಥರ ಕ್ಲೋಸ್ನೆಸ್ಸು. ಪ್ರೊಡ್ಯೂಸರ್ ಆಗಲಿ, ರಿಷಬ್ ಸರ್ ಅಂತೂ ಹಿಂಗೆ ಮಾತಾಡೋದವರು. ಅಂದರೆ ಹಂಗೆಲ್ಲ ಇದ್ಬಿಟ್ಟಾಗ ನಮಗೆ ಆ್ಯಕ್ಟಿಂಗ್ ಸ್ಪೇಸ್ ತುಂಬ ಈಸಿ ಆಗಿಬಿಡುತ್ತೆ ಆ್ಯಕ್ಟ್ ಮಾಡೋವಾಗ. ಸೊ ಹಿ ಈಸ್ ಆಲ್ಸೋ ಬೇಸಿಕ್ಲಿ ಥಿಯೇಟರ್ ಅಲ್ವಾ? ಸೊ ಮೇ ಬಿ ಬಿಕಾಸ್ ಆಫ್ ಥಿಯೇಟರ್ ಅನ್ಬೋದಾ? ಇರ್ಬೋದು. ಆಮೇಲೆ ಅದೇ ಹೇಳಿದ್ನಲ್ಲ, ಅವರೆಲ್ಲ ತುಂಬ ಚೆನ್ನಾಗಿ ನಮ್ಮನ್ನ ನೋಡೋದ್ರಿಂದ ನಾವು ಇವಾಗ ಅವ್ರ ಬಗ್ಗೆ ಒಳ್ಳೆ ಮಾತಾಡ್ತಿದ್ವಿ. ಇಲ್ಲಾಂದ್ರೆ ನಾರ್ಮಲ್ ಆಗಿ ಬಿಡುಗರು ಅವರು ಅಂತ ಹೇಳ್ತಿದ್ವಿ. ಬಟ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಅಷ್ಟು ಮಾತ್ರ ಹೇಳ್ಬೋದು. ಓಕೆ. ಸೊ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ದು ಪ್ರಿಪ್ರೇಷನ್ ಹೆಂಗಾಗ್ತಿದೆ? ಮತ್ತು ಅದೇ ಹೇಳಿದ್ನಲ್ಲ, ಇವಾಗ ಒಂದು ಡೈರೆಕ್ಟ್ ಮಾಡಿದ್ದೀನಿ. ಈಗ ಪ್ರೆಸೆಂಟ್ಲಿ ಒಂದು ಶೂಟಿಂಗ್ ನಡೀತಾ ಇದೆ, ಹುಟ್ಟುಹಬ್ಬದ ಶುಭಾಶಯಗಳು ಅಂತ. ಅದು ಒಂಥರ ಎಕ್ಸ್ಪೆರಿಮೆಂಟಲ್ಲೇ ಅನ್ಬೋದು ಆ ಸಿನಿಮಾನು. ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್ ಆ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿರೋದು. ಇದಕ್ಕೆ ಮುಂಚೆ ಚಮಕ್, ಅಯೋಗ್ಯ ಅಂತ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ ಅವರು. ಆಮೇಲೆ ನಾಗರಾಜ್ ಬೇತೂರ್ ಅಂತ ಅವ್ರು ಡೈರೆಕ್ಟ್ ಮಾಡ್ತಿದ್ದಾರೆ. ಬಟ್ ಅಗೇನ್ ದಿಗಂತ್ ಅವ್ರ ಜೊತೆ ವರ್ಕ್ ಮಾಡೋದೇ ಒಂಥರ ಖುಷಿ ನನಗೆ. ಹಿಂದಿನ ಸಿನಿಮಾಲು ಕೂಡ ತುಂಬ ಸ್ಕ್ರೀನ್ ಸ್ಪೇಸ್ ಇರಲಿಲ್ಲ, ಬಟ್ ಇಬ್ಬರು ಸಿನಿಮಾದಲ್ಲಿ ಇದ್ವಿ.
ಅವ್ರು ಒಂದು ಹೀರೋ ಆದರೆ ಪ್ಯಾರಲಾಗಿ ನನ್ನ ಟ್ರ್ಯಾಕ್ ಹೋಗ್ತಾ ಇರುತ್ತೆ. ಅಲ್ಲೂ ಟಗ್ ಆಫ್ ವಾರ್ ಇತ್ತು, ಇಲ್ಲೂ ಒಂಥರ ಟಗ್ ಆಫ್ ವಾರ್ ಇದೆ, ಬಟ್ ಇಲ್ಲಿ ಬೇರೆ ಥರ ಟಗ್ ಆಫ್ ವಾರ್. ಏನು ಯಾವ ಥರ ಅಂತ ನೋಡಿದ್ರೆ ನೀವು ಸಿನಿಮಾನೇ ನೋಡಬೇಕು. ತುಂಬ ಚೆನ್ನಾಗಿದೆ. ಏನು ಆಡಿಯನ್ಸಿಗೆ ಗೊತ್ತಾಗ್ತಿರುತ್ತೆ, ಬಟ್ ಅದು ನಮಗೆ ಗೊತ್ತಾಗ್ತಿರಲ್ಲ, ಆ ಥರ ಪ್ಲಾಟ್ನ ಹೆಣೆದಿದ್ದಾರೆ. ತುಂಬ ಚೆನ್ನಾಗಿದೆ. ಅದು ಇವಾಗ ಪ್ರೆಸೆಂಟ್ ನಡೀತಾ ಇರೋದು. ನೆಕ್ಸ್ಟ್ ಇನ್ನೊಂದು 2 ಸಿನಿಮಾ ಪ್ರಾಜೆಕ್ಟ್ ರೆಡಿ ಇದೆ. ಅಂದರೆ ವಿ ಆರ್ ಹಂಟಿಂಗ್ ಫಾರ್ ಪ್ರೊಡ್ಯೂಸರ್ ಕೂಡ ರೆಡಿ ಇದ್ದಾರೆ. ಬಟ್ ಹೀಗೆ ಇರುತ್ತಲ್ಲ ಈ ಫೈನಾನ್ಷಿಯಲ್ ಕ್ರೈಸಿಸ್, ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಹೆಂಗಂದರೆ ಸ್ವಲ್ಪ ಮಟ್ಟಿಗೆ ಹೊಸದೇ ಅನ್ನಿಸ್ಬೋದು ಕನ್ನಡ ಸಿನಿಮಾಗೆ. ನಾನು ಅದ್ರ ಬಗ್ಗೆ ಏನೂ ಹೇಳೋಕ್ಕೆ ಇಷ್ಟಪಡಲ್ಲ ಈ ಸಂದರ್ಭದಲ್ಲಿ, ಬಿಕಾಸ್ ಇಟ್ ಈಸ್ ನಾಟ್ ವಿ ಆರ್ ನಾಟ್ ರೆಡಿ ಯೆಟ್. ಇನ್ನೊಂದು 2-3 ಮಂತ್ಸ್ ಇಷ್ಟರಲ್ಲೇ ಅನೌನ್ಸ್ ಮಾಡ್ತೀವಿ ಆ ಸಿನಿಮಾ ಏನು ಅಂತ. ಅಲ್ಲಿ ಒಳ್ಳೊಳ್ಳೆ ಕ್ಯಾಸ್ಟಿಂಗ್ ಇದೆ, ಇನ್ನೂ ಫೈನಲೈಸ್ ಆಗ್ತಾ ಇದೆ ಎಲ್ಲ. ಸೊ ಅಷ್ಟರಲ್ಲೇ ಮಾಡ್ತೀವಿ. ಬಟ್ ಅದು ನಮಗೊಂದು ಡ್ರೀಮ್ ಇದೆ, ಏನಂದರೆ ನಾವು ಫಸ್ಟ್ ಸ್ಟೆಪ್ ಇಟ್ಟಾಗ್ಲೇ ಜನ ರೆಕಗ್ನೈಸ್ ಮಾಡಬೇಕು, ಇಲ್ಲಾಂದರೆ ಆ ಸ್ಟೆಪ್ ಇಟ್ಟಿದ್ದೆ ವೇಸ್ಟು. ಸೊ ಆ ಥರ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಎಲ್ಲ ತಯಾರಿ ನಡೆದಿದೆ, ನಮ್ಮ ಕಡೆಯಿಂದ ಫುಲ್ ರೆಡಿ. ಒಂದು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ. ಮ್ಯಾಕ್ಸಿಮಮ್ ಇನ್ನೊಂದು 2-3 ಮಂತ್ಸಲ್ಲಿ ಅನೌನ್ಸ್ ಆಗುತ್ತೆ ಆ ಸಿನಿಮಾ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಇವಾಗ್ಲೂ ನೀವು ಯಾವ್ದಾದ್ರು ಒಂದು ದೊಡ್ಡ ಪ್ರೊಡಕ್ಷನ್ಗೆ ಒಂದು ಏನಾದರೂ ಟು ಬಿ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ನೀವು ಆಡಿಷನ್ಸ್ ಈಗಲೂ ಕೊಡ್ತೀರಾ ಅಥವಾ ರೆಫರೆನ್ಸ್ ಮೇಲೆ ಹೋಗ್ತೀರಾ? ಇಲ್ಲ, ಡೆಫಿನೆಟ್ಲಿ ಕೊಡ್ತೀನಿ. ನಾನು ಮೊನ್ನೆ ಕೂಡ ಒಂದು ಆಡಿಷನ್ ಕೊಟ್ಟೆ. ಆ ಥರದ್ದೇನಿಲ್ಲ. ಇವಾಗ ನಿಮ್ಗೆ ಏನು ಬರುತ್ತೋ ಅದು ಮಾಡಲೇಬೇಕಾಗತ್ತಲ್ವ. ಈಗ ನಾನು ಪ್ರೆಸೆಂಟ್ಲಿ ಹೇಳ್ಬೇಕಂದ್ರೆ ಹುಟ್ಟುಹಬ್ಬದ ಶುಭಾಶಯಗಳಿಗೆ ನಾನು ಆಡಿಷನ್ನೇ ಕೊಡಲಿಲ್ಲ. ಅಂದರೆ ಕರೆದ್ರು, ನನ್ನ ಏನು ಅಂತ ಗೊತ್ತಿತ್ತು, ಪ್ರೊಡಕ್ಷನ್ ಹೌಸ್ಗೆ, ಡೈರೆಕ್ಟರ್ಗೆ, ಅಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗೆ ಒಂದೇ ಫೋನ್ ಕಾಲ್, ರತನ್ ನೀನು ಕ್ಯಾರೆಕ್ಟರ್ ಮಾಡ್ಬೇಕಂತಮ್ಮ, ಸರಿ ಸರ್, ಓಕೆ, ಇಷ್ಟೇ ನಾನು ಹೇಳಿದ್ದು. ಇನ್ನೊಂದು ಯಾವುದೋ ಸಿನಿಮಾಗೆ ಆಡಿಷನ್ ಕರೆದ್ರು, ನಾನು ಹೋಗಿ ಆಡಿಷನ್ ಅಟೆಂಡ್ ಮಾಡಿದೆ. ಇಟ್ ಡಿಪೆಂಡ್ಸ್. ಇವಾಗ ಯಾಕಂದರೆ ಹೊಸಬ್ರಿಗೆ ನಾನು ಏನು ಅಂತ ಗೊತ್ತಿಲ್ಲ, ನಾನು ಇನ್ನೂ ಅಷ್ಟು ರೆಕಗ್ನೈಸ್ಡ್ ಆ್ಯಕ್ಟರ್ ಆಗಿಲ್ಲ. ಸೊ ಅವ್ರಿಗೆ ನನ್ನ ಕೇಪಬಿಲಿಟಿ ಗೊತ್ತಾಗಬೇಕು ಅಂದರೆ ನಂದು ಏನಾದರೂ ಒಂದು ಆ್ಯಕ್ಟಿಂಗ್ ಪೀಸ್ ನೋಡಲೇಬೇಕಾಗತ್ತೆ ಅವರು. ಸೊ ಐ ಆಮ್ ವೆರಿ ಹ್ಯಾಪಿ. ಯಾರು ಆಡಿಷನ್ ಕರೆದು ನಾನು ನೀಟಾಗಿ ಹೋಗ್ತೀನಿ, ಆಡಿಷನ್ ಅಟೆಂಡ್ ಮಾಡ್ತೀನಿ, ನೀಟಾಗಿ ಹಂಬಲಾಗೆ ಕೇಳ್ತೀನಿ, ಸರ್ ಇದ್ರೂ ಹೇಳಿ ಇಲ್ಲಾಂದ್ರೂ ಹೇಳಿ, ತೊಂದರೆನೇ ಇಲ್ಲ, ಬೇಜಾರು ಮಾಡ್ಕೋಬಿಡಿ ಅಂತ. ಸೊ ನಿಮ್ಮದು ಫಸ್ಟ್ ಕ್ಯಾಮ್ರಾ ಮುಂದೆ ಡೈಲಾಗ್ ಯಾವುದಿತ್ತು? ನೆನಪು ಬರ್ತಾ ಇಲ್ಲ ನನಗೆ, ಬಟ್ ಯಾವುದೋ ಒಂದು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಿದ್ದೆ. ಯಾವುದು ಭಯ ಪಟ್ಕೊಂಡು ಹೇಳಬೇಕು, ಅದರಲ್ಲೂ ಕೂಡ ಭಯ ಪಡ್ತಾ ಇದೆ. ಡೈರೆಕ್ಟರ್ ಪಾಪ ಬೈತಾ ಇದ್ರು ನನಗೆ. ಸರ್, ನೀವು ಕೊನೆಯದಾಗಿ ಹತ್ತಿದ್ದು ಅಂತ ಹೇಳಿದ್ರೆ ಯಾವ ವಿಷಯಕ್ಕೆ ತುಂಬ ಹತ್ತಿದ್ದೀರಾ? ರೀಸೆಂಟಾಗಿ ಅಮ್ಮಂಗೆ ಹುಷಾರಿಲ್ದಂಗೆ ಆಗೋಯ್ತು. ಇವಾಗ ಕೂಡ ಹುಷಾರಿಲ್ಲ ಅಮ್ಮಂಗೆ. ಸೊ ತುಂಬ ಅವಾಗತ್ತಿದೆ, ಒಂದು 2-3 ಮಂತ್ಸ್ ಬ್ಯಾಕ್. ಓಕೆ. ಸೊ ನೀವು ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಏನಾದರೂ ಒಂದು ಚೇಂಜ್ ಮಾಡಬೇಕು ಅಂತ ಇದ್ದರೆ ಏನು ಚೇಂಜ್ ಮಾಡ್ತೀರಾ? ಫಸ್ಟ್ ಆ್ಯಕ್ಟಿಂಗ್ ಕಲ್ತ್ಕೊಂಡ್ಬಿಡ್ತಾ ಇದ್ದೆ. ಆವಾಗಲೇ ಇಂಜಿನಿಯರಿಂಗ್ ಬಿಟ್ಟು ಆವಾಗಲೇ ಆ್ಯಕ್ಟಿಂಗ್ ಸೇರ್ಕೊಂಡ್ಬಿಡ್ತಾ ಇದ್ದೆ. ಓಕೆ. ಸರ್, ನೀವು ಕೋಪ ಬಂದಾಗ ನೀವು ಫ್ರೀಕ್ವೆಂಟಾಗಿ ಯೂಸ್ ಮಾಡೋ ವರ್ಡ್ ಯಾವುದು? ನಾನು ಕೋಪ ಅಂದರೆ ಮಾತಾಡೋಲ್ಲ ತುಂಬ. ಸೊ ನೀವು ಯಾವ ವರ್ಡನ್ನು ಯೂಸ್ ಮಾಡೋದು? ನಾನು ತುಂಬ ಮಾತಾಡೋಲ್ಲ, ಕೈಯಲ್ಲಿ ಏನಿರುತ್ತೆ ಅದು ಹೋಗಿರುತ್ತೆ ಅಷ್ಟೇ. ಸೊ ನೀವೀಗ ನಡ್ಕೊಂಡು ಬರ್ತಾಯಿದ್ದೀರಾ, ಸ್ಟೇರ್ ಕೇಸಿಂದ ಬೀಳ್ತೀರಾ. ಸೊ ನಿಮ್ಮ ರಿಯಲ್ ಲೈಫಲ್ಲಿ ಎಕ್ಸ್ಪ್ರೆಷನ್ ಹೇಗಿರುತ್ತೆ? ನೀವು ಥಿಯೇಟರ್ ಮಾಡ್ತಿರ್ಬೇಕಾದಾಗ ಎಕ್ಸ್ಪ್ರೆಷನ್ ಹೇಗಿರುತ್ತೆ? ಅಥವಾ ಮೀಡಿಯಾ ಮುಂದೆ ಇದ್ದಾಗ ಎಕ್ಸ್ಪ್ರೆಷನ್ ಹೇಗಿರುತ್ತೆ? 3 ಎಕ್ಸ್ಪ್ರೆಷನ್ ತೋರಿಸಿ. ಓಕೆ, ನಾನು ಇವಾಗ ಸ್ಟೇರ್ ಕೇಸಿಂದ ಬೀಳ್ತಾ ಇದ್ದೀನಿ ಅನ್ಕೋಣ. ರಿಯಲ್ ಲೈಫಲ್ಲಿ ಇದ್ರೆ ಆಗತ್ತೆ, ಅದೇ ಥಿಯೇಟ್ರಲ್ಲಿದೆ ಆಗತ್ತೆ, ಒಂದಷ್ಟು ಎಕ್ಸಾಜುರೇಟ್. ಮೀಡಿಯಾ ಮುಂದೆ ಅಂದರೆ ಇಷ್ಟೇ ಇರುತ್ತೆ. ಓಕೆ. ಮನುಷ್ಯ ಅಲ್ಲದೆ ಬೇರೆ ಏನಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ನಾಯಿ. ಡಾಗ್. ಓಕೆ. ನೀವು ಕ್ವಿಟ್ ಮಾಡದೇ ಇರೋಂಥ ಒಂದು ಹ್ಯಾಬಿಟ್ ಯಾವುದು ಸರ್? ಮತ್ತೆ ಪ್ರಯತ್ನ ಮಾಡೋದು ನಾನು ಇವತ್ತು ಕ್ವಿಟ್ ಮಾಡಿಲ್ಲ. ಸೊ ಈಗಲೂ ಟ್ರೈ ಮಾಡ್ತಾನೆ ಇದ್ದೀನಿ, ಅವಾಗಿಂದ ಟ್ರೈ ಮಾಡ್ತಾ ಇದ್ದೆ. ಸೊ ಅದೊಂದು ಪ್ರಯತ್ನ, ಅದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಅದು. ಅಂದರೆ ಆಗಿಲ್ಲ ಅಂದ್ರೂ ಇಂದು ಸರಿಯಲ್ಲ, ಮತ್ತೆ ನೋಡೋಣ, ಮತ್ತೊಂದ್ಸತಿ ಟ್ರೈ ಮಾಡೋಣ, ಅದು ಹ್ಯಾಬಿಟ್ ಅದು ಈಗ. ಓಕೆ. ನಿಮ್ಗೇನಾದರೂ ಗನ್ ಕೊಟ್ಬಿಟ್ಟು 3 ಬುಲೆಟ್ ಹಾಕಿರ್ತಾರೆ, ಯಾರ್ಯಾರನ್ನ ಶೂಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ದೇವ್ರಿಗೆ ಒಂದ್ಸತಿ ಶೂಟ್ ಮಾಡಿಬಿಡ್ತೀನಿ. ಏಕೆ? ಸುಮ್ಮನೆ ಪ್ರತಿ ಸತಿನೂ ಏನಾದರೂ ಒಂದು ಕಷ್ಟ ಬಂದಾಗ ನೀನು ಸಿಕ್ಕಿದ್ರೆ ಮಾಡ್ತೀನಿ ಕಣೋ ಅಂತಲೇ ಅನ್ನೋದು ನಾನು ಯಾವಾಗ್ಲೂ. ಬಟ್ ಅದಾದ್ಮೇಲೆ ಚೇಂಜ್ ಆಗಿಬಿಡುತ್ತೆ. ಆ ಮೊಮೆಂಟಿಗೆ ಶೂಟ್ ಮಾಡಿಬಿಡ್ತೀನಿ, ಆಮೇಲೆ ಸಾರಿ ಕೇಳ್ತೀನಿ ಮತ್ತೆ. ಒಂದು ಸರ್ ಬದುಕ್ತಾರ ಬದುಕರ ನಂಬಿಕೆ ಇದೆಯಲ್ಲ, ದೇವ್ರ ತಾನೆ. ನೀವು ಲೈಫಲ್ಲಿ ತುಂಬ ಮಿಸ್ ಮಾಡ್ಕೊಳ್ಳೋ ಅಂಥ ವ್ಯಕ್ತಿ ಯಾರು? ಆ ಥರ ನಾನು ಆ ಥರದ್ದು ಏನೂ ಇಲ್ಲ ನನಗೆ. ಅಂದರೆ ನಾನು ತುಂಬ ಜಗಳ ಆಡಿದ್ರು ನಾನೇ ಮಾತಾಡ್ಬಿಡ್ತೀನಿ ಒಂದ್ಸರ್ತಿ. ನನಗೆ ಯಾರನ್ನೂ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಸೊ ಯಾರನ್ನೂ ಮಿಸ್ ಮಾಡ್ಕೊಂಡಿಲ್ಲ ಇದುವರೆಗೂ. ಒಂದು ಒಗ್ಗಟ್ಟು ಕೇಳ್ತೀನಿ, ಹಿಡ್ಕೊಂಡ್ರೆ ಕೈ ತುಂಬ, ಬಿಟ್ರೆ ಮನೆ ತುಂಬ. ಬೆಳಕು. ರೈಟ್. ಸಿ ಐ ಟೋಲ್ಡ್ ಯು ರೈಟ್, ಇಟ್ ಇಸ್ ಈಸಿ. ನಾನು ಸುಮ್ಮನೆ ಒಂದು ಗೆಸ್ ಅಲ್ಲಿ ಹೇಳಿದಷ್ಟೇ ಅದು. ಹೌದಲ್ಲ, ಕರೆಕ್ಟ್.
ಸೊ ಹಳ್ಳಿ ಹುಡುಗಿನ ಮಾಡರ್ನ್ ಹುಡುಗಿನ? ಅಮ್ಮ ತೋರಿಸಿದ ಹುಡುಗಿ. ಓಕೆ. ಕೋಕ್, ವಾಟರ್ ಆರ್ ಸೋಡಾ? ವಾಟರ್. ಲಿಕ್ಕರ್ಗೆ ನೀವು ಅದೇ ಮಿಕ್ಸ್ ಮಾಡೋದಾ? ಇಲ್ಲ, ನಾನು ಯೂಶ್ವಲಿ ಕೋಕ್ ಮತ್ತು ಇದು ಕುಡಿಯೋಲ್ಲ. ನಾನು ತುಂಬ ಹಿಂದೆನೇ ಬಿಟ್ಬಿಟ್ಟೆ. ಎಳ್ನೀರು ಇಲ್ಲಾಂದರೆ ನೀರು. ಓಕೆ. ನೀವು ಯಾವತ್ತಾದರೂ ಮಿರರ್ ಮುಂದೆ ರೊಮ್ಯಾನ್ಸ್ ಸೀನ್ ಪ್ರಾಕ್ಟೀಸ್ ಮಾಡಿದ್ದೀರಾ? ಇಲ್ಲ, ನಾನು ಮಿರರ್ ಮುಂದೆ ಏನೂ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಲ್ಲ. ನನಗದು ಇಷ್ಟ ಆಗಲ್ಲ. ಮಿರರ್ ಮುಂದೆ ನನ್ನ ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡೋದು. ಸೊ ರೊಮ್ಯಾನ್ಸು ಪ್ರಾಕ್ಟೀಸ್ ಮಾಡಿಲ್ಲ, ಆ್ಯಕ್ಟಿಂಗು ಪ್ರಾಕ್ಟೀಸ್ ಮಾಡಿಲ್ಲ. ನೀವು ಯಾವ್ದಾದ್ರು ಒಂದು ಕ್ರೇಜಿ ಕ್ಯಾರೆಕ್ಟರ್ನ ಇದು ಮಾಡಬೇಕು ಅಂತ ಯಾವ್ದಾದ್ರು ಅಂದ್ಕೊಂಡಿದ್ದೀರಾ? ಆ ಕ್ಯಾರೆಕ್ಟರ್ ಇಲ್ಲ, ನಾನು ಯೂಶ್ವಲಿ ನೆಗೆಟಿವ್ಸ್ನ ಚೂಸ್ ಮಾಡ್ತೀನಿ. ಬಟ್ ನನಗೆ ಆಸೆ ಏನು ಅಂದರೆ, ಒಬ್ಬ ಡೈರೆಕ್ಟರ್ಗೆ ಓಕೆ ಯಾವುದೋ ಒಂದು ಕ್ಯಾರೆಕ್ಟರ್ ಅವ್ನು ಡಿಸೈನ್ ಮಾಡ್ದ ಅಂದರೆ, ಓಕೆ ರತನ್ನ ಕಳಿಸಿದ್ರೆ ರತನ್ಗೆ ಈ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರೆ ಅವ್ನು ಮಾಡಬಲ್ಲ ಅಂತ ಅನ್ಸ್ಕೋಬೇಕು. ಸೊ ಆ ಥರ ಆಸೆ ಇದೆ ನನಗೆ ಯಾವುದು ಡ್ರೀಮ್ ಅಂತಿಲ್ಲ. ಬಟ್ ಡೈರೆಕ್ಟರ್ ನನ್ನ ಹೆಸರು ಅಂದ್ಕೊಂಡು ಅವ್ನು ಮಾಡಬಲ್ಲ ಅಂತ ಅಂದ್ಕೊಂಡ್ರೆ ಆ ಕ್ಯಾರೆಕ್ಟರ್ ನಾನು ಮಾಡಬೇಕು. ಅದು ನನ್ನ ಡ್ರೀಮ್. ಸೊ ನಿಮ್ಗೆ ಯಾವುದು ಫ್ಯಾಂಟಸಿ ಇಲ್ಲ, ನಾನು ಈ ಕ್ಯಾರೆಕ್ಟರ್ ಮಾಡಬೇಕು, ಈ ಕ್ಯಾರೆಕ್ಟರ್ ನಂಗೆ ಸಿಕ್ಕಿದ್ರೆ ನಾನು ಹೆಂಗೆ ಇಂಪ್ರೂವೈಸ್ ಮಾಡ್ತೀನಿ? ಪ್ರತಿ ಸಿನಿಮಾ ನೋಡಿದಾಗ್ಲೂ ಅದು ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಅಪ್ಪು ಅವ್ರ ಸಿನಿಮಾ ನೋಡಿದಾಗ್ಲೂ, ಯಶ್ ಅವ್ರ ಸಿನಿಮಾ ನೋಡಿದಾಗ್ಲೂ, ಅಥವಾ ರಜನಿ ಅವ್ರ ಸಿನಿಮಾ ನೋಡಿದಾಗ್ಲೂ ನಾನು ಮಾಡಬಹುದಿತ್ತಲ್ಲ, ಚೆನ್ನಾಗಿರ್ತಿತ್ತು ಕ್ಯಾರೆಕ್ಟ್ರು ಅಂತ ಅನ್ಸೋದು ನಿಜ. ಬಟ್ ಒಬ್ಬ ಡೈರೆಕ್ಟರ್ ಆದವನಿಗೆ ಸೊ ಅವನಿಗೆ ಇದಿದೆ ಕೊಡಬೇಕು ಅಂತ ಗೊತ್ತಿರುತ್ತೆ. ಆ ಡೈರೆಕ್ಟರ್ಗೆ ಯಾರೂ ಆಪ್ಷನ್ ಸಿಗ್ತಿಲ್ಲ, ರತನ್ ಮಾಡಬಲ್ಲ ಅಂತ ಅನ್ಸ್ಕೋಬೇಕು ನಾನು. ಆ ಥರ ಒಂದು ವೈಬ್ನ ಕ್ರಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಕರೆಕ್ಟ್. ಓಕೆ. ನೀವು ಏನಾದ್ರು ಒಂದಿನಕ್ಕೆ ಪ್ರೈಮ್ ಮಿನಿಸ್ಟರ್ ಆದರೆ ನೀವು ಫಸ್ಟ್ ಮಾಡೋ ಕೆಲಸ ಯಾವುದು? ಜನಸಾಮಾನ್ಯರಿಗೆ ಎಲ್ಲ ಥರದ ಅಧಿಕಾರನೂ ಫಸ್ಟ್ ಕೊಟ್ಬಿಡ್ತೀನಿ ಅಂತ. ಓಕೆ. ನೀವು ಆನ್ಸರ್ ಮಾಡೋಕ್ಕಾಗದೇ ಇರೋ ಅಂಥ ಒಂದು ಕ್ವೆಶನ್ ಯಾವುದು? ಆನ್ಸರ್ ಮಾಡದೇ ಇರೋ ಅಂಥದ್ದು ಅಥವಾ ನನಗೆ ಸಿಗದೇ ಇರೋದು ಅಂತ ಇರ್ಬೋದು. ಯಾವಾಗ ನಮ್ಮ ಲೈಫ್ ಟ್ರ್ಯಾಕಿಗೆ ಬರುತ್ತೆ ಅಂತ ಇವತ್ತಿಗೂ ಹುಡುಕ್ತಾ ಇದ್ದೀವಿ. ಓಕೆ. ಸೊ ನಿಮಗೆ ಇಂಟರ್ವ್ಯೂ ಇಷ್ಟ ಆಯಿತಾ? ಖಂಡಿತ ಇಷ್ಟ ಆಗಿಲ್ಲ ಅಂದರೆ ಕ್ಯಾಕರ್ಸ್ ಮಕ್ಕೂಗಿದ್ದೀರಾ ನೀವು? ನೋ, ನಿಮ್ಗೆ ಏನು ಅನಿಸುತ್ತೆ ಅದು ಹೇಳ್ಬೋದು. ಇಲ್ಲ, ತುಂಬ ಇಷ್ಟ ಆಯಿತು. ನೀವು ಈ ಕೌಚಲ್ಲಿ ಏನಾದರೂ ಸುಳ್ಳು ಹೇಳಿದ್ದೀರಾ? ನಾನು ಏನಾದ್ರು ಪ್ರಶ್ನೆ ಕೇಳಿರೋದ್ರಲ್ಲಿ? ಏನು ಸುಳ್ಳು ಹೇಳಿಲ್ಲ. ಯಾಕಂದರೆ ನಾನು ತುಂಬ ರೇರ್ ಸುಳ್ಳೆಲ್ಲ ಹೇಳೋದು. ಈಗ ನನ್ನ ಗರ್ಲ್ಫ್ರೆಂಡ್ ವಿಷಯ ಆಗಿರಲಿ, ಬೇರೆ ಒಂದು ವಿಷಯ ಆಗಿರಲಿ, ಏನು ಸುಳ್ಳು ಹೇಳಿಲ್ಲ. ಅಂಥದ್ದೇನು ಕ್ವೆಶನ್ಸ್ ಕೇಳಿಲ್ಲ. ಸುಳ್ಳು ಹೇಳೋ ಅಂಥದ್ದು ಫಜೀತಿ ಸಿಗಿಸಿ ನನ್ನನ್ನು ಅಂಥದ್ದೇನು ಕೇಳಿಲ್ಲ ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ನಮಗೆ ಟೈಮ್ ಕೊಟ್ಟು ನಿಮ್ಮ ಮನದಾಳದ ಮಾತನ್ನು ಮನಬಿಚ್ಚಿ ಮಾತಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮನ್ನ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಈ ಚಾನಲ್ ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಬರಲಿ, ಈ ಚಾನಲ್ಗೆ ಇನ್ನೂ ಹೆಚ್ಚು ಪಾಪ್ಯುಲರ್ ಆಗಲಿ ನಿಮ್ಮ ಕಾರ್ಯಕ್ರಮ ಅಂತ ಐ ವಿಶ್ ಯು ಆಲ್ ಗುಡ್ ಲಕ್. ಥ್ಯಾಂಕ್ ಯು ಸರ್. ಸೊ ನಮ್ಮ ನಯಾ ಟಿ ವಿ ವೀಕ್ಷಕರಿಗೆ ಏನಾದ್ರು ಹೇಳಿ. ಇಟ್ ವಾಸ್ ವೆರಿ ನೈಸ್ ಇವ್ರ ಜೊತೆ ಈ ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ನಯಾ ಟಿ ವಿನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಆ್ಯಕ್ಟರ್ಸ್ ಲೈಫ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಇನ್ನೂ ಹೆಚ್ಚು ಹೆಚ್ಚು ಆ್ಯಕ್ಟರ್ಸ್ ತಮ್ಮ ಲೈಫ್ ಬಗ್ಗೆ ಹೇಳ್ಕೊಳ್ತಾರೆ. ನಿಮಗೆ ಪ್ರೋಗ್ರಾಮ್ಗಳು ಇಷ್ಟ ಆಗುತ್ತೆ, ಒಳ್ಳೊಳ್ಳೆ ಕ್ವೆಶನ್ಸ್ಗಳಿರುತ್ತೆ, ನಿಮಗೆ ತುಂಬ ಖುಷಿ ಆಗುತ್ತೆ ನೋಡುವಾಗ. ಹೀಗೆ ನೋಡ್ತಾ ಇರಿ, ಇವ್ರನ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ರತನ್ ರಾಮ್ ಅವ್ರ ಮನದಾಳ ಮಾತು ಎಷ್ಟೆಲ್ಲ ಇತ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಗೆಸ್ಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಯಾ ಟಿವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್ ಸಾರಿಕಾ HS.